ನಿಲ್ಸು ಸ್ಟಾಪ್. ಇದೇ ಮನೆ. ಸುಸ್ತಾಗ್ಬಿಡ್ತೈತೆ, ಭಾರ ಜಾಸ್ತಿ ಆಗ್ಬಿಟ್ಟೈತಲ್ಲಪ್ಪ. ಏನ್ ಸರ್ ಸಾಹೇಬ್ರ ಮನೆ ಡ್ಯೂಟಿನ? ಏಯ್, ನಾನೇನ್ ಸಾಹೇಬ್ರ ಮನೆ ಸರ್ವೆಂಟ್ ತರ ಕಾಣ್ತೇನೆ? ನನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಈ DC ನಮ್ಮ ಮನೆಯಿಂದು. ಸಾರಿ ಸರ್, ಗೊತ್ತಾಗ್ಲಿಲ್ಲ ಸರ್. ಡ್ರೈವರ್, ಆ ಸಾಮಾನೆಲ್ಲ ಒಳಗಿಡೋ. ಆಯ್ತು ಸರ್. ಸರ್ ಮೀಟರ್ ಚಾರ್ಜ್ ಕೊಡಿ ಸರ್. DC ಮನೆ ಒಂದು ನನ್ನೇ ಚಾರ್ಜ್ ಕೇಳ್ತೀಯ? ನೀನ್ ಪರ್ಮಿಟ್ ಕ್ಯಾನ್ಸಲ್ ಮಾಡಿಸ್ಬಿಡ್ತೀನಿ. ಎಲ್ಲೋದ ಇವ? ಏನಣ್ಣ, ಮನೇಲೆಲ್ಲ ಚೆನ್ನಾಗಿದಾರಾ? ಮಲೆ ಮಾದೇಶ್ವರನ್ ಕೃಪೆಯಿಂದ ಮನೆ ಮಂದಿ ಎಲ್ಲ ಆರೋಗ್ಯವಾಗಿದೆಯಮ್ಮ. ತಗೋ. ಇದೆಲ್ಲ ಯಾಕಣ್ಣ ತಂದೆ? ಏನ್ ವಿಚಾರ ನೀನು? ಚಿಕ್ಕ ವಯಸ್ಸಿನಲ್ಲಿ ಅಲಸ್ತನ್ಬೇಕು ಅಂತ ಆಸೆ ಪಡ್ತಿರ್ಲೋ ಅಮ್ಮ, ಅದಕ್ಕೆ ತಂದಿದ್ದು. ತಗೋ. ವಿಶಾಲು, ಅಂದಾಗೆ ನಮ್ ರಾಜಿಂಗೆ DC ಆಗಿ ಪ್ರಮೋಷನ್ ಆಯ್ತಂತೆ. ಹೌದಣ್ಣ, ಹಳೆ ಆಫೀಸ್ ನಲ್ಲಿ ಇವತ್ತು ರಿಲೀವ್ ಆಗತ್ತೆ. ನಾಳೆ ಹೊಸ ಆಫೀಸ್ ನಲ್ಲಿ ರಿಪೋರ್ಟ್ ಮಾಡ್ಕೋತಾನೆ. ನಿಂತೆ ಇದೆಯಲ್ಲ, ಕೂತ್ಕೋ ಬಾಣ, ಕಾಫಿ ತರ್ತೀನಿ. ಆಯ್ತು. ಮಲೆ ಮಾದೇಶ್ವರನ್ ಕೃಪೆಯಿಂದ ಈ ಕಾಫಿ ಜೊತೆ ನನ್ನ ಮಗಳು ಈ ಮನೆ ಸೊಸೆ ಆಗ್ಬಿಟ್ರೆ ತಗೋಣ. ವಿಶಾಲು, ನಮ್ ರಾಜು ಮದ್ವೆ ಆಗದೆ ಎಷ್ಟು ದಿನ ಆಗಿ ಇರ್ಬೇಕು ಅಂತೀಯಾನೆ? ಅದು ಅವನಿಗೆ ಗೊತ್ತು. ಹಾಗಾದ್ರೆ ಅದೇ ಹುಡುಗಿನ ಮದ್ವೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದಾನ? ಹೌದಣ್ಣ, 2 ವರ್ಷದಿಂದ ಅವಳನ್ನ ಹುಡುಕ್ತಾನೆ ಇದ್ದಾನೆ. ಆ ಹುಡುಗಿ ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತ ಗೊತ್ತಿಲ್ಲ. ಒಂದ್ ವೇಳೆ ಸಿಕ್ಕುದ್ಲು ಅಂತ ಇಟ್ಕೋ. ಆ ಹುಡುಗಿ ಕುಂಟಿನ, ಕುರುಡಿನ, ಕುರೂಪಿನ ಆಗಿದ್ರಿ ಏನ್ ಗತಿ? ಅವಳು ಹೇಗೆ ಇರ್ಲಿ, ಅವಳು ಮಾಡಿದ ಉಪಕಾರನ ಈ ಜನ್ಮದಲ್ಲಿ ಮರೆಯಕ್ಕಾಗಲ್ಲ. ಅವಳನ್ನೇ ಮದ್ವೆ ಆಗ್ತೀನಿ ಅಂತಾನೆ. ಓ, ಆದರ್ಶವಾದಿ. ವಿಶಾಲು, ನಾನೊಂದು ಐಡಿಯಾ ಹೇಳ್ತೀನಿ, ಹಾಗೆ ಮಾಡು. ಅದೇನ್ ಹೇಳಣ್ಣ? ನನ್ನ ಮಗಳನ್ನ 2 ತಿಂಗಳು ತಂದು ಬಿಡ್ತೀನಿ. ಅವಳ ರೂಪ ಗುಣ ಅವನು ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ. ಒಪ್ಪೋ ಹಾಗೆ ಮಾಡಿದ್ರಾಯ್ತು. ಏನೋಪ್ಪ, ಅವನ್ ಕೈ ಹಿಡಿಯೋ ಭಾಗ್ಯ ಅದ್ಯಾರ್ಗಿದ್ಯೋ. ಅವಳು ಎಲ್ಲಿದ್ದಾಳು?
ಏನಾಯ್ತು? ಏನಿಲ್ಲಮ್ಮ, ಕನ್ಸು ಕನ್ಸ್ಕೊಂಡ್ಯಾ? ಕನ್ಸ್ ಕಾಣೋ ವಯಸ್ಸಮ್ಮ. ಆಗ್ಲೇ ಹೊತ್ತಾಗೋಯ್ತು. ಇವತ್ತು ಹೊಸ ಸಾಹೇಬ್ರು ಆಫೀಸಿಗೆ ಬರ್ತಾರೆ. ನಿಮ್ಗೇನ್ ಕಣ್ಗಿನ್ ಕಾಣಿಸಲ್ವಾ? ಇದು ಜನಗಳು ಓಡಾಡೋ ರಸ್ತೆ. ಕಾರ್ ಇದೇನೋ ದಿಮಾಕ? ಸಾರಿ ಮೇಡಮ್. ಮಾಡೋದೆಲ್ಲ ಮಾಡಿ ಇಂಗ್ಲಿಷ್ ನೋಡ್ ಬಿಟ್ಟು ಹೋದ್ರೆ ಏಂಜಲ್ ಪದ ಸಾರಿ ಅನ್ಬಿಟ್ರೆ ಸಾಕ? ನೀವು ಸಡನ್ ಆಗಿ ಬಂದ್ಬಿಟ್ರಿ. ಕಾರ್ ಓಡ್ಸಕ್ ಬರ್ದಿದ್ರು ಈ ಬಂದಕ್ಕೇನ್ ಕಡಿಮೆ ಇಲ್ಲ. ಅನ್ಯವಾಗ ನನ್ನ ಊಟ ಎಲ್ಲ ಹಾಳಾಗೋಯ್ತು. ಬಡವ್ರ ಊಟದ ಬೆಲೆ ನಿಮ್ಗೇನ್ರಿ ಗೊತ್ತು? ಡ್ರೈವರ್ ನೀನು ಓಡಿಸು. ಹೊಸ ಡಿಸಿ ಸಾಹೇಬ್ರಿಗೆ ವೆಲ್ಕಮ್ ಸರ್. ನಮಸ್ಕಾರ. ಹಲೋ ಸರ್. ಹಲೋ 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 ಸರ್. ನಮಸ್ಕಾರ ಸರ್. ಬನ್ನಿ ಸರ್. ಬನ್ನಿ ಸರ್. ನಮಸ್ಕಾರ ಸರ್. ಓಕೆ ಪ್ಲೀಸ್ ವೆಲ್ಕಮ್. ನಮಸ್ಕಾರ. ಅಯ್ಯಯ್ಯೋ, ಇವತ್ತು ಲೇಟ್ ಆಯ್ತು. ಯಾಕೆ ಪ್ರಿಯಾ? ಬಸ್ ಇರ್ಲಿಲ್ವಾ? ಅದು ಹೊಸ ಸಾಹೇಬ್ರು ಬಂದಿದ್ದಾರೆ, ರಿಜಿಸ್ಟರ್ ಆಗ್ಲಿ ತಗೊಂಡ್ ಹೋದ್ರು. ಹೌದಾ? ಈಗೇನು ಮಾಡೋದು? ಹಾಫ್ ಡೇ ಸಿಎಲ್ ಹಾಕು, ಇಲ್ಲ ಒಳಗೆ ಹೋಗಿ ಸೈನ್ ಮಾಡು. ರಶ್ಮಿ ಪ್ರಿಯಾ. ರಶ್ಮಿ ಪ್ರಿಯಾನ ಹುಡುಗಿನ ಒಳಗೆ ಕಳಿಸಿ. ನೀವು ತಗೊಳ್ಳಿ 10 ರೂಪೀಸ್ನ. ಮಧ್ಯಾಹ್ನ ಊಟಕ್ಕೆ ಇಟ್ಕೊಳ್ಳಿ. ನಾನು ಅದಕ್ಕೆ ಬರ್ಲಿಲ್ಲ ಸರ್. ನಾನಿಲ್ಲಿ ಟೈಪಿಸ್ಟು. ಟೈಪಿಸ್ಟಾ? ಈಗ ಟೈಮ್ ಎಷ್ಟು? 10:30. ಆಫೀಸ್ ಟೈಮಿಂಗ್ ಏನು? 10 to 5:30. ಐ ಆಮ್ ಸಾರಿ ಸರ್, ಬರೋ ತಡ ಆಯ್ತು. ಡೋಂಟ್ ಕಲ್ಟಿವೇಟ್ ದಿಸ್ ಹ್ಯಾಬಿಟ್. ಇಂಗ್ಲಿಷ್ನವ್ರು ಬಿಟ್ಟು ಹೋದ ಎಂಜಲ್ ಪದನ ಮತ್ತೆ ಉಪಯೋಗಿಸ್ಬೇಡಿ. ಐ ಆಮ್ ವೆರಿ ಸ್ಟ್ರಿಕ್ಟ್. ಇನ್ನೊಂದ್ಸಲ ನೀವು ಈ ರೀತಿ ಲೇಟಾಗಿ ಬಂದ್ರೆ ಔಟ್ ಡೇ ಲೀವ್ ಹಾಕ್ಬೇಕಾಗತ್ತೆ. ಬಿ ಕೇರ್ಫುಲ್. ಬನ್ನಿ ಸೈನ್ ಮಾಡಿ. ಏನ್ ನಿಮ್ಮ ಹೆಸರು? ಆರ್ ಪ್ರಿಯಾ. ಕರೆದ್ರ ಸರ್? ಏನ್ ನಿಮ್ಮ ಹೆಸರು? ರಶ್ಮಿ ಪ್ರಿಯಾ ಅಂತ. ನಿಮ್ ತಂದೆ ವೆಂಕಟಪ್ಪನ? ಅಲ್ಲ, ಮೋತಿ ವೀರಣ್ಣ. ನಿಮ್ ತಾಯಿ ಮಹಾಲಕ್ಷ್ಮಿನ? ಅಲ್ಲ, ಉಮಾದೇವಿ ಅಂತ. ಓಹ್, ನೀವು ನೋಡಿ. ಥ್ಯಾಂಕ್ ಯು ಸರ್. ಓಕೆ ಸರ್, ಹಾ. ಇವತ್ತು ಸಂಜೆ 5 ಗಂಟೆಗೆ ನಮ್ಮ ಎಂಪ್ಲಾಯೀಸ್ ಯೂನಿಯನ್ ಅವರು ತಮಗೆ ವೆಲ್ಕಮ್ ಫಂಕ್ಷನ್ ಇಟ್ಕೊಂಡಿದ್ದಾರೆ ಸರ್. ಸಂಜೆ 5 ಗಂಟೆಗೆ ತಾನೆ? ಎಸ್ ಸರ್. ಹಿರಿಯ ವಯಸ್ಸಿನಲ್ಲೇ IAS ಪಾಸ್ ಮಾಡಿ ಈಗ ಹಿರಿಯ ಅಧಿಕಾರಿಗಳಾದ ಶ್ರೀ ರಾಜವರ್ಧನ್ ರವರಿಗೆ ನಮ್ಮ ಯೂನಿಯನ್ ಪರವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಈಗ ಶ್ರೀ ರಾಜವರ್ಧನ್ ರವರು ನಮ್ಮನ್ನು ಉದ್ದೇಶಿಸಿ 4 ಮಾತುಗಳನ್ನ ಆಡಬೇಕು ಅಂತ ನಾನು ಅವ್ರನ್ನ ಕೇಳ್ಕೊತಾ ಇದ್ದೀನಿ. ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನೌಕರ ಬಾಂಧವ್ರೆ, ಪ್ರಯತ್ನ ಪ್ರಾಮಾಣಿಕವಾಗಿದ್ರೆ ಫಲ ಖಂಡಿತ ಸಿಗುತ್ತೆ ಅನ್ನೋದಕ್ಕೆ ಉದಾಹರಣೆ ನಾನೇ. ಹಗಲು ರಾತ್ರಿ ಕಷ್ಟಪಡ್ತಾ, ವಾರ ಅನ್ನ ಊಟ ಮಾಡ್ತಾ, ಜೀವನದ ಸಂಕಷ್ಟದಲ್ಲೂ ಓದಿ ಈ ಸ್ಥಾನಕ್ಕೆ ಬಂದಿದ್ದೀನಿ. ಮನಸ್ಸಿದ್ರೆ ಮಾರ್ಗ ಇದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಸಾಧಿಸ್ತೀನಿ ಅನ್ನೋ ಛಲ ಇರಬೇಕು. ಇದೆಲ್ಲಕ್ಕೂ ಮುಖ್ಯವಾಗಿ ಆರ್ಥಿಕ ಬೆಂಬಲ ಇರಬೇಕು, ಹಾಗೂ ಸಹಾಯ ಮಾಡೋ ವ್ಯಕ್ತಿಗಳಿರಬೇಕು. ನನ್ನ ಲೈಫ್ಗೆ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು ಶಿವಪುರ ಅನ್ನೋ ಒಂದು ಹಳ್ಳಿಲಿ. ಆ ಹಳ್ಳಿ ಸಾಹುಕಾರರು ನನಗೆ ವಾರಾನ್ನ ಹಾಕಿ ಬೆಳೆಸಿದ್ರು. ಅವರ ಮಗಳು ರಶ್ಮಿ ಪ್ರಿಯಾ. ಈ IAS ಅಧಿಕಾರಿ ಜೀವನದಲ್ಲಿ ಬೆಳಕಾಗಿ ಬಂದವಳು ಆ ನನ್ನ ರಶ್ಮಿ. ನಾನು SSLC ಓದ್ತಾ ಇರುವಾಗ ಅವಳಿಗೋಸ್ಕರ ಬರೆದ ಒಂದು ಕವನ ಇನ್ನೂ ನನ್ನ ಮನಸ್ಸಿನಲ್ಲಿ ಹಚ್ಚಿ ಹಸಿರಾಗಿದೆ. ನಾನು ಯಾವುದೇ ಫಂಕ್ಷನ್ಗೆ ಹೋದಾಗಲೂ ಕೂಡ ಆ ಕವನನ ಹಾಡ್ತಾನೆ ಇರ್ತೀನಿ.
ಇಳಿದು ಬಂತು ಭೂಮಿಗೆ ಇಬ್ಬನಿ ತಬ್ಬಿದ ಇಳೆಯಲೆ ರವಿ ತೇಜ ಕಣ್ಣ ತೆರೆದು ಬಾಣ ಕೋಟಿ ಕಿರಣ ಇಳಿದು ಬಂತು ಭೂಮಿಗೆ ಇಂದಿನ ಪ್ರಕೃತಿ ಗೀತೆಯ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದವರು ಕುಮಾರಿ ರಶ್ಮಿ ಪ್ರಿಯಾ. ಈ ಊರಿನ ಪಂಚಾಯತಿ ಚೇರ್ಮನ್ ಅವರಾದ ಶ್ರೀ ರಾಜ ವೆಂಕಟಪ್ಪನವರು ಬಹುಮಾನ ವಿತರಣೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ.
ಏನಪ್ಪ? ಅದೇ ಈಗ ರಶ್ಮಿ ಪ್ರೈಸ್ ತಗೊಳ್ಳೋ ಫೋಟೋ ತಗೋರಲ್ಲ, ಅದ್ ನನಗೊಂದು ಕಾಪಿ ಕೊಡ್ತೀರಾ ಸರ್? ಕಾಸು ಕೊಡ್ತೀನಿ. ಆಯ್ತು, ನಾಳೆ ಕೊಡ್ತೀನಿ. ಅಮ್ಮ, ನನ್ನ ಸ್ಕೂಲಲ್ಲಿ ಹಾಡಿ ನನಗೆ ಫಸ್ಟ್ ಪ್ರೈಸ್ ಸಿಕ್ಕಿದೆ. ಹೌದೇನೆ? ಕಂಗ್ರ್ಯಾಚುಲೇಷನ್ಸ್ ಅಕ್ಕ. ಥ್ಯಾಂಕ್ ಯು. ಕುತ್ಕೋ ಬಾ. ಕಂಗ್ರ್ಯಾಚುಲೇಷನ್ಸ್ ಅಕ್ಕ. ಥ್ಯಾಂಕ್ ಯು. ಕಪ್ಪು ತುಂಬಾ ಚೆನ್ನಾಗಿದೆ. ಇವತ್ತಿನ ಫಂಕ್ಷನ್ ನಲ್ಲಿ ನನ್ ಕೈಯಿಂದಲೇ ಪ್ರೈಸ್ ಇಸ್ಕೊಂಡಿದ್ದಾಳೆ ಕಳ್ಳಿ. ಹೌದೇನ್ರಿ? ಎಷ್ಟೇ ಆಗ್ಲಿ ಅವಳು ನನ್ ಮಗಳಲ್ವೇ? ನನ್ ಮಗಳಲ್ವಾ? ಹಾಡು ಯಾರ್ ಬರ್ದಿದ್ದು ಅಂತ ಗೊತ್ತಾ ಅಪ್ಪ? ಯಾರು ಮರಿ? ನಮ್ಮನೆಗೆ ಊಟಕ್ಕೆ ಬರ್ತಾನಲ್ಲ ರಾಜ, ಅವನೇ ಬರ್ದಿದ್ದು. ಹೌದಾ? ಪರವಾಗಿಲ್ವೇ, ಒಳ್ಳೆ ಸಾಹಿತ್ಯ ಜ್ಞಾನ ಇದೆ. ಯಾವಾಗ್ಲೂ ಕ್ಲಾಸಲ್ಲಿ ಅವನೇ ಫಸ್ಟ್. ಹೌದೇನೆ? ಓ ರಾಜ ಬಾ. ಯಾಕಪ್ಪ ಅಲ್ಲೇ ನಿಂತಿದ್ಯಾ? ಬಾ. ಹಾಡು ಚೆನ್ನಾಗಿ ಬರ್ದಿದ್ಯಾ, ಓದ್ನೆಲ್ಲೂ ಮುಂದಿದ್ಯಂತೆ. ಕಷ್ಟಪಟ್ರೆ ಜೀವನದಲ್ಲಿ ಏನಾದ್ರೂ ಸಾಧಿಸಬಹುದು. ಯಾಕಪ್ಪ ಸುಮ್ಮನೆ ನಿಂತಿದ್ಯಾ? ಯಾಕೆ, ಏನಾಯ್ತು? ಸರ್, ನಾಳೆನೇ SSLC ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಲಾಸ್ಟ್ ಡೇಟು. ದುಡ್ಡು ಎಲ್ಲೂ ಅಡ್ಜಸ್ಟ್ ಆಗ್ಲಿಲ್ಲ. ನೀವೇನಾದ್ರು ಸ್ವಲ್ಪ ಸಹಾಯ ಮಾಡಿದ್ರೆ. ಅದಕ್ಕೆ ಯಾಕೆ ಇಷ್ಟು ಸಂಕೋಚ ಪಡ್ತಿದ್ದೀಯಾ? ನಿನ್ನ ದುಡ್ಡು ತಾನೇ ಬೇಕು. ನಾನು ನಿನ್ಗೆ ಯಾವತ್ತಾದ್ರೂ ಇಲ್ಲ ಅಂತ ಹೇಳಿದಿನ? ರಶ್ಮಿ, ಏನಪ್ಪ? ತಗೊಮ್ಮ. ರಾಜ ತಗೋ. ತುಂಬಾ ಉಪಕಾರ ಆಯ್ತು ಸರ್. ಲಕ್ಷ್ಮಿ, ಹಸಿವಾಗ್ತಿದೆ, ಊಟಕ್ಕೆ ಹಾಕು. ಆಯ್ತು. ನಡಿ ಮರಿ. ನಡಿಮ್ಮ. ಬಪ್ಪ. ರಾಜ ಬಾ, ಊಟ ಮಾಡೋಣ. ಏಯ್, ನೀನ್ ಈ ರೀತಿ ಕರೆಂಟ್ ಉಸಿದ್ರೆ ಬಿಲ್ಲು ನಿಮ್ಮಪ್ಪ ಕಟ್ತಾನ. ನೀನ್ ಓದ್ ಉದ್ಧಾರ ಆಗೋದು ಅಷ್ಟರಲ್ಲೇ ಇದೆ. ಇದ್ಕೋ, ಹೂಬೆ ತಂದು ಓದ್ತಾನೆ. ಏ, ಊಟ ಕಣೆ. ಅಡಿಗೆ ಮನೇಲಿ ಹಾಕಿಟ್ಟು ನೀವು ಊಟ ಮಾಡ್ಕೊ ಹೋಗ್ರಿ. ಸರಿ ಕಣೆ. ರಾಜ, ಯಾಕಪ್ಪ ಇಲ್ಲಿ ಕೂತಿದ್ಯಾ? ಮಾವ ಮನೆಯಲ್ಲಿ ಲೈಟ್ ಆಫ್ ಮಾಡ್ಬಿಟ್ರು. ಓದ್ಕೊ ಅಂತ ಇಲ್ಲಿಗೆ ಬಂದೆ. ಬಾಪ, ಒಳಗೆ ಕೂತ್ಕೊಂಡು ಓದ್ಕೊಳ್ಳುವಂತೆ. ಕರ್ಕೋಬಾ ರಶ್ಮಿ. ಬಾ ರಾಜ, ಒಳಗೋಗೋಣ. ರಾಜ, ಟೀ ಯಾಕೆ? ನಿದ್ದೆ ಬರಬಾರ್ದು ಅಂತ. ಯಾರಿಗೆ? ನಿನ್ಗೆ? ನನ್ಗ? ಇವತ್ತು ನೀನು ಬದುಕಿದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ದೆ ಗೊತ್ತಾ? ನಾನು MBBS ಮುಗಿಸಿ ಡಾಕ್ಟರ್ ಆಗ್ಬಿಟ್ಟಮ್ಮ. ನಿನ್ನ ಆಸೆನ ಪೂರೈಸ್ಬಿಟ್ಟೆ. ವೆಂಕಟೇಶ, ನೀನ್ ಪಾಸ್ ಆಗಿದ್ದು ತುಂಬಾ ಸಂತೋಷನಪ್ಪ. ಹೌದು ಚಿಕ್ಕಮ್ಮ, ನಾನು ಸ್ವಂತ ನನ್ನ ಕಾಲ್ ಮೇಲೆ ನಿಂತ್ಕೋಬೇಕು. ಇದೇ ಊರಲ್ಲಿ ಒಂದು ಕ್ಲಿನಿಕ್ ಓಪನ್ ಮಾಡ್ಕೊಂಡು ನಾನು ಸ್ವತಂತ್ರವಾಗಿ ಬದುಕಬೇಕು ಅನ್ಕೊಂಡಿದ್ದೀನಿ. ವೆಂಕಟೇಶ, ಈಗಾಗ್ಲೇ ನಿನ್ ತಂದೆ ಜಮೀನ್ ಮೇಲೆ ಸಾಲ ತಗೊಂಡು ನಾನು ಮಣ್ಣಿನ ನಿನ್ ತಂಗಿನ ಓದಿಸಿದ್ದಾರೆ. ಈಗ ಕ್ಲಿನಿಕ್ ತೆಗಿಬೇಕು ಅಂದ್ರೆ ತುಂಬಾ ದುಡ್ಡು ಬೇಕು. ಎಲ್ಲಾದ್ರೂ ಸರ್ಕಾರಿ ಕೆಲಸಕ್ಕೆ ಸೇರ್ಕೋಬೋದಲ್ಲಪ್ಪ? ಇದು ನನ್ನ ತಾಯಿ ಆಸೆ ಚಿಕ್ಕಮ್ಮ. ನಮ್ ತಾಯಿ ಆಸೆ ಈಡೇರೋದಿಲ್ಲ. ನಾನ್ ಇಂಜಿನಿಯರಿಂಗ್ ಮುಗಿಸಿ 1 ವರ್ಷ ಆಯ್ತು, ಕೆಲಸ ಇಲ್ಲ. ಒಂದ್ ಚಿಕ್ಕ ಫ್ಯಾಕ್ಟ್ರಿ ಹಾಕ್ತೀನಿ, ದುಡ್ಡು ಕೊಡಪ್ಪ ಅಂದ್ರೆ ಕೊಡ್ತಾನೂ ಇಲ್ಲ. ವಯಸ್ಸಿಗೆ ಬಂದಿರೋ ಮಗಳನ್ನಾದ್ರೂ ಮದುವೆ ಮಾಡು ಅಂದ್ರೆ ಮಾಡ್ತಾನೂ ಇಲ್ಲ. ಇನ್ ನಿನ್ಗೆ ಕ್ಲಿನಿಕ್ ಇಟ್ಕೊಡ್ತಾರೇನೋ? ಲೋ ವೆಂಕಟೇಶ, ಹೋಗಿ ಇವಳ ಹತ್ರ ಕೇಳ್ತೀಯಲ್ಲೋ? ನೀನ್ ಈ ಮನೆ ಕಾಲಿಟ್ ಮೇಲೆ ನಾವು 3 ಅನಾಥರಾದ್ವಿ. ಮಗನೇ, ನನ್ನ ಮಾತಲ್ಲೇ ಕೊಲ್ಬೇಡ. ಯಾರ್ ಮಗ, ಯಾರ್ ತಾಯಿ? ಅಪ್ಪ ತನ್ ಚಪ್ಪಲಕ್ಕೆ ನಿನ್ನ ಮದುವೆ ಆದ. ನಮ್ಮಪ್ಪ ಹೆಂಡತಿ ಮಾತು ಕೇಳಿ ಹೆತ್ತ ಮಕ್ಕಳಿಗೆ ದ್ರೋಹ ಬಗಿತಾ ಇದ್ದಾನೆ. ಶಿವ, ಯಾಕೋ ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ತೀಯ? ನಿಮ್ ತಾಯಿ ಸತ್ ಮೇಲೆ ನೀವು ತಬ್ಬಲಿಗಳಾಗ್ಬಾರ್ದು ಅಂತ 2ನೇ ಮದುವೆ ಮಾಡ್ಕೊಂಡೆ ಕಣು. ನನ್ನ ಸುಖಕ್ಕೋಸ್ಕರ ಅಲ್ಲಪ್ಪ. ನಿನಗ್ ತೀಟೆ ಇಲ್ದೆ ಚಿಕ್ಕಮ್ಮನಿಗೆ 3 ಮಕ್ಕಳಾಗ್ತಿದ್ವಾ? ಅಂಗೈ ಹುಣ್ಣಿಗೆ ಕನ್ನಡಿ ಬೇರೆ ಬೇಕಾ? ಆಯ್ತಪ್ಪ, ನಾನ್ ತಪ್ಪು ಮಾಡಿದ್ದೀನಿ ಕಣು, ತಪ್ಪು ಮಾಡಿದ್ದೀನಿ. ನಿನಗೀಗೇನ್ ಬೇಕು? ದುಡ್ಡು ಅಷ್ಟೇ ತಾನೆ? ನಿನ್ ಫ್ಯಾಕ್ಟ್ರಿ ತೆಗಿ, ನಿನ್ ತಮ್ಮ ಕ್ಲಿನಿಕ್ ತೆಗಿಲಿ,
ಪದ್ಮಿನಿಗೆ ಎಲ್ಲಾದ್ರೂ ಒಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡ್ತೀನಿ. ಅದಕ್ಕಾಗಿ ನನ್ನ ಆಸ್ತಿಯೆಲ್ಲ ಹೋದ್ರೂ ಚಿಂತೆ ಇಲ್ಲ ಕಣೋ, ಹೋದ್ರೂ ಚಿಂತೆ ಇಲ್ಲಪ್ಪ. ನಿನಗೆ ಪರಿಸ್ಥಿತಿ ಬರಬಾರ್ದಾಗಿತ್ತು. ನೀ ಜಮೀನ್ ಮಾರೋದಕ್ಕಿಂತ ಮುಂಚೆ ಇನ್ನೊಂದ್ಸಲಿ ಆಲೋಚನೆ ಮಾಡುವಂತಪ್ಪ. ಚೆನ್ನಾಗಿ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಸಾವುಕಾರ್ರೆ. ನನಗೆ ಬೇರೆ ದಾರಿನೇ ಇಲ್ಲ. ಸರಿ, ನಿಮ್ಮಿಷ್ಟ. ಈ ದುಡ್ಡಿಂದ ನೀನೆಲ್ಲಾ ಮಕ್ಕಳಿಗೂ ಒಂದೊಂದು ದಾರಿ ಮಾಡಪ್ಪ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಓಂ ಸರ್ವ ಧರ್ಮಾನ್ ಪರಿತ್ಯಾಭ್ಯೋ ಮಾಮೇ ಕಂಸಾಣಂ ಧ್ವಜ ಅಹಂ ಚ ಸರ್ವ ಪಾಪಿಭ್ಯೋ. ವೆಂಟಪ್ಪ, ಅಂತೂ ಮೊದಲನೇ ಹೆಂಡತಿ ಮಕ್ಕಳಿಗೆಲ್ಲ ಒಂದು ವ್ಯವಸ್ಥೆ ಮಾಡ್ದೆ. ಇನ್ನ ಈ ಎರಡನೇ ಹೆಂಡತಿ ಮಕ್ಕಳ ಬಗ್ಗೆ ಏನ್ ಯೋಚನೆ ಮಾಡಿದ್ಯಾ? ಹೆಣ್ಮಕ್ಳ ಮದುವೆಗೆ ಅಂತ 1 ಲಕ್ಷ ರೂಪಾಯಿ ಬ್ಯಾಂಕ್ ಡಿಪಾಸಿಟ್ ಇಟ್ಟಿದ್ದೀನಿ. ಪದ್ಮಿನಿಗೆಲ್ಲಾದ್ರೂ ಒಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ಬಿಟ್ರೆ ನನ್ ಭಾರ ಇಳಿದಾಗತ್ತೆ. ಅಂದಾಗೆ ಗುಂಡಣ್ಣ, ಅವ್ಳಿಗೆಲ್ಲಾದ್ರೂ ಒಂದು ಒಳ್ಳೆ ಗಂಡು ನೋಡಪ್ಪ. ಹಣ ಒಂದಿದ್ರೆ ಸಾಕು. ನಮ್ಮ ದೇಶದಲ್ಲಿ ಗಂಡು ಹೆಣ್ಣಿಗೆ ಬರಾನೇನಯ್ಯ? ಗಂಡು ತಾನೆ, ಹುಡುಕದಾಯ್ತು ಬಿಡು. ಅಂದಾಗೆ ನಿನ್ನ ದೊಡ್ಡ ಮಗನ ಫ್ಯಾಕ್ಟ್ರಿ ಹೇಗೆ ನಡೀತಾ ಇದೆ? ಸದ್ಯಕ್ಕೆ ಪರವಾಗಿಲ್ಲ, ಬಿಸ್ನೆಸ್ ತುಂಬಾ ಚೆನ್ನಾಗಿದೆ. ಇನ್ನೂ ಇಂಪ್ರೂವ್ ಮಾಡಿದ್ರೆ ಒಳ್ಳೆ ಆರ್ಡರ್ ಸಿಗುತ್ತೆ. ಬಟ್ ಇಂಪ್ರೂವ್ ಮಾಡ್ಲಿಕ್ಕೆ ಇನ್ನೂ 7-8 ಲಕ್ಷ ರೂಪಾಯಿ ಬೇಕು. ಡೋಂಟ್ ವರಿ ಡಾರ್ಲಿಂಗ್, ನಮ್ ಡ್ಯಾಡಿ ಹಣಕ್ಕೆಲ್ಲ ಅರೇಂಜ್ ಮಾಡ್ತಾರೆ. ವಾಟ್ ಡ್ಯಾಡ್? Of course, I will arrange because you are my daughter and also son to me. ಬನ್ನಿಯಪ್ಪ. ಇವರು ಮಿಸ್ಟರ್ ಥಾಮಸ್, ದೊಡ್ಡ ಇಂಡಸ್ಟ್ರಿಯಲಿಸ್ಟ್. ನಮಸ್ಕಾರ. ನಾನು ಬಿಸ್ನೆಸ್ ಮಾಡ್ಲಿಕ್ಕೆ 8 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಹೌದಾ? ಇವರು ಅವ್ರ ಮಿಸಸ್. ನಮಸ್ಕಾರ. ನಮಸ್ಕಾರ. ಇವಳು ಅವ್ರ ಮಗಳು ಮರಿಯಾ. ಅಂದ್ರೆ ನಿಮ್ ಸೊಸೆ. ನನ್ನ ಸೊಸೆ? ನಾವಿಬ್ಬರು ಕಾಲೇಜ್ನಲ್ಲಿ ಕ್ಲಾಸ್ಮೇಟ್ಸ್. ಈಗ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀವಿ. ಆಗಿದೀಯಾ? ತಂದೆ ಎನ್ನೋ ಪ್ರಾಣಿ ಇನ್ನೂ ಬದುಕಿದ್ದಾನೆ, ಅವನ್ ನನ್ನ ಮಾತು ಕೇಳ್ಬೇಕು ಅನ್ನೋ ಜ್ಞಾನ ಬೇಡ ನಿಮ್ಗೆ? ಈ ಮನೆಗೆ ಚಿಕ್ಕಮ್ಮನ್ ತರಬೇಕಾದ್ರೆ ನಮ್ಮನ್ನ ಕೇಳ್ತಂದ್ಯಾಪ. ನೀನಿಗ್ ಬೇಕಾದಂಗೆ ನೀನ್ ಮಾಡ್ಕೊಂಡೆ. ಈಗ ನನಗೆ ಇವಳು ಇಷ್ಟ ಆದ್ಲು, ನಾನ್ ಮಾಡ್ಕೊಂಡೆ. ಇದೇನ್ ತಪ್ಪಾ? ತಪ್ಪು ನಿಂದಲ್ಲಪ್ಪ, ನಮ್ದು. ನಿನ್ನಂತ ಚಾಂಡಾಲ್ ಮಗನ್ಗೆ ಜನ್ಮ ಕೊಟ್ಲಲ್ಲ, ಆ ತಾಯಿದು. ನನ್ನ ತಾಯಿ ಹೆಸರು ತಕ್ಕೋ ನಿನ್ಗೆ ಯೋಗ್ಯತೆ ಇಲ್ಲ. ಈಗ ತಾನೇ ಮದುವೆ ಆಗಿದ್ದೀರಾ, ತಂದೆ ತಾಯಿ ಆಶೀರ್ವಾದ ಪಡೀರಿ ಅಂದ್ರೆ ಆಗ್ಲೇ ವಾರ್ ಶುರು ಮಾಡ್ಬಿಟ್ಟಿದ್ದೀರಾ. ಇದಕ್ಕೆ ನಾ ಹೇಳಿದ್ದು ಮಾವ, ನನಗೆ ಈ ಫಾರ್ಮಾಲಿಟೀಸ್ ಎಲ್ಲ ಇಷ್ಟ ಆಗಲ್ಲ ಅಂತ. ನಿಮ್ಮ ಒತ್ತಾಯಕ್ಕೆ ನಾನ್ ಬಂದೆ. ಬೇಕಿದ್ರೆ ನಿಮ್ಮ ಮಗಳು ಅವ್ರ ಕಾಲಡಿಲಿ. ನನಗೆ ಅವರ ಆಶೀರ್ವಾದ ಬೇಕಾಗಿಲ್ಲ. ನಿನ್ನಂತ ಅವಿವೇಕ ಮಗನಿಗೆ ಆಶೀರ್ವಾದ ಮಾಡೋದಕ್ಕೆ ನಾನ್ ಕಾಯ್ಕೊಂಡು ಕೂತಿಲ್ಲ ಕಣೋ. ತಂದೆ ಮಗನ ಮಧ್ಯೆ ಎಷ್ಟೋ ಬರುತ್ತೆ ಹೋಗುತ್ತೆ, ಅದಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಆಗುತ್ತೆ? ಏನೋ ಆಗಿದಾಗೋಯ್ತು, ಸಮಾಧಾನ ಮಾಡ್ಕೊಳ್ಳಿ ಅಂದ್ರೆ. ನೋಡ್ತಲ್ಲಿ ನಯ ನಾಜುಕು, ಮೈಯಲ್ಲೆಲ್ಲ ತುಂಬಿರೋದು ಬರೀ ವಿಷ. ಇವಳು ನನ್ನ ಚಿಕ್ಕಮ್ಮ, ಇವು ನನ್ನ ತಂದೆ ಅಂತ ಹೇಳ್ಕೊಳಕ್ ನನಗೆ ನಾಚಿಕೆ ಆಗುತ್ತೆ. ಅಪ್ಪ, ಇಲ್ಲಿ ನಮ್ಮ ನಿಮ್ಮ ಸಂಬಂಧ ಮುಗಿದೋಯ್ತು. ಇನ್ಮೇಲೆ ಈ ಮನೆ ಹೊಸಲು ಕೂಡ ತುಳಿಯೋದಿಲ್ಲ. ನೀವು ತುಳಿಬೇಡಿ. ನಾನು ನಮ್ಮ ಫ್ಯಾಕ್ಟ್ರಿ ಫಾರ್ಮ್ ಹೌಸ್ ಅಲ್ಲಿ ಸಂಸಾರ ಹುಡ್ತೀನಿ. ಕಮ್ ಡಿಯರ್. ಓಕೆ, ಐ ಆಮ್ ರೆಡಿ. ಬನ್ನಿ ಮಾವ. ನೀನ್ ಯಾಕೋ ಮಂಕಾಗಿದ್ದೀಯಾ? ಲಕ್ಷ್ಮಿ, ಈ ನನ್ನ ಮಕ್ಕಳಿಗೆ ಅನ್ನ ಹಾಕಿ ಉಗಿಸ್ಕೊಳ್ಳೋದಕ್ಕಿಂತ ಈ ವಾರದ ಹುಡುಗನಿಗೆ ಅನ್ನ ಹಾಕಿದ್ರೆ ಎಂದಾದ್ರೂ ಒಂದ್ ದಿವಸ ನೆನ್ಸ್ಕೊಡ್ತಾನೆ ಕಣೆ. ರಶ್ಮಿ, ಏನಪ್ಪ? ಬಾಮ್ಮ, ಇವನ್ ಕರ್ಕೊಂಡು ಊಟಕ್ಕೆ ಹಾಕು. ಆಯ್ತಪ್ಪ, ಬಾ ರಾಜ, ಊಟ ಮಾಡುವಂತೆ. ಸ್ವಲ್ಪ ತಗೋ ರಾಜ. ನೀನೇನೇ ಹೇಳುವೆಂತಪ್ಪ, ನಿನ್ನ ಮಗ ಹೀಗೆ ಮಾಡಬಾರ್ದಾಗಿತ್ತು ನೋಡು. ಖಂಡಿತ ಖಂಡಿತ ಇಂಥ ಕೆಲಸ ಮಾಡಬಾರ್ದು. ತಂದೆ ಇದ್ದು ಇಲ್ದಾಗ ಮಾಡ್ಬಿಟ್ಟ. ಚೇ, ದೇವ್ರ ಅವನ್ಗೆ ಒಳ್ಳೇದ್ ಮಾಡಲ್ಲ ಬಿಡು. ಅದೆಲ್ಲ ಅವ್ರವ್ರ ಕರ್ಮ. ಹಕ್ಕಿ ರೆಕ್ಕೆ ಬರೋದನ್ನೇ ಕಾಯ್ತಾ ಇರುತ್ತೆ. ಯಾಕೆ ಹೇಳು? ಹಾರೋಗೋದಿಕ್ಕೆ. ಹಾರೋಗೋ ಹಕ್ಕಿನ ಯಾರಾದ್ರೂ ಹಿಡಿಯೋಕ್ಕಾಗತ್ತಾ? ಅದೆಲ್ಲ ಇನ್ಯಾಕೆ? ನಾನ್ ಮಾಡ್ಬೇಕಾದದ್ದನ್ನೆಲ್ಲ ಮಾಡಿದ್ದೀನಿ. ಆಗೋದನ್ನ ಕಟ್ಕೊಂಡು ಏನ್ ಅಳೋದು ಗುಂಡಣ್ಣ? ಮುಂದೆ ಆಗ್ಬೇಕಾದದ್ದನ್ನ ನೋಡೋಣ. ನಾನು ಹೇಳಿದ್ನಲ್ಲ, ಅದನ್ನೇನ್ ಮಾಡಿದೆ? ಓ, ಪದ್ಮಿನಿ ಗಂಡು ನೋಡೋ ವಿಚಾರ ತಾನೇ? ಹೌದು. ಒಬ್ಬ ಹುಡ್ಗ ಇದ್ದಾನೆ, ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ತಾ ಇದ್ದಾನೆ. ಕಮಾಯಿ ಬಹಳ ಚೆನ್ನಾಗಿದೆ.
ಹುಡುಗ ಹುಡುಗಿ ನೋಡಿ ಒಪ್ಕೊಂಡ್ಬಿಟ್ರೆ ಮುಂದಿನ ಮಾತುಕತೆ ಮಾತಾಡ್ಕೋಬಹುದು. ಹಾಗಾದ್ರೆ ನಾಳೆ 5 ಗಂಟೆಗೆ ಹುಡುಗನ ಮನೆ ಕರ್ಕೊಂಡ್ ಬಂದ್ಬಿಡು. ಆಯ್ತಾಯ್ತು, ಸರಿ, ಬರ್ತೀನಿ. ನಮಸ್ಕಾರ. ಅಲ್ವೋ, ನೀನ್ ಕ್ಲಿನಿಕ್ ಇಟ್ಟಿರೋದು ಪೇಷಂಟ್ಸ್ ಚೆಕ್ ಮಾಡೋದಕ್ಕೋ ಹುಡುಗಿರ ಜೊತೆ ಚಕ್ಕಂದ ಆಡೋದಕ್ಕೋ? ಚಪ್ಪಲ್ದಲ್ಲಿ ಮುದುಕರೆ ಚೆಕ್ಕಂದಾಡ್ತಾರೆ, ಇನ್ನು ನಾನು ಹುಡುಗ ಕೇಳ್ಬೇಕಾ? ವೆಂಕಟೇಶ, ಕಿರ್ಚಿ ಆರೋಗ್ಯ ಹಾಳು ಮಾಡ್ಕೊಬಿಡಿಯಪ್ಪ. ಇವ್ಳ ಹೆಸರು ನಿರ್ಮಲಾ ಅಂತ, ಸರ್ಕಾರಿ ಕೆಲಸದಲ್ಲಿದ್ದಾಳೆ. ಇವಳು ಮದುವೆ ಆಗೋದ್ರಿಂದ ಆರ್ಥಿಕವಾಗಿ ನನಗೂ ಹೆಲ್ಪ್ ಆಗುತ್ತೆ. ಸೊ ಮದುವೆ ಆಗ್ತಾ ಇದ್ದೀನಿ. ಇಷ್ಟ ಇದ್ರೆ ಮದುವೆ ಮಾಡಿಸ್ಬೋದು, ಕಷ್ಟ ಆದ್ರೆ ನಾನು ನಮ್ಮ ಅಣ್ಣನ ದಾರಿನ ಹಿಡಿಬೇಕಾಗುತ್ತೆ. ಯೋಚನೆ ಮಾಡಿ. ಏನು ಅಂದ್ರೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ರೇಗಿ ರಂಪಾಟ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಹೇಗೂ ವೆಂಕಟೇಶನ್ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ವಿ. ಈಗ ಹೆಣ್ಣು ಹುಡ್ಕೋ ಗೋಜಿಲ್ಲ. ಪದ್ಮಿನಿಗೊಂದು ಗಂಡು ಹುಡುಕಿದ್ರೆ ಇಬ್ಬರು ಮದುವೆನೂ ಒಟ್ಟಿಗೆ ಮಾಡಿ ಮುಗಿಸ್ಬೋದಲ್ವಾ? ನೀನ್ ಹೇಳೋದು ಸರಿನೇ. ನೀನ್ ಇಷ್ಟಂಗೆ ಆಗ್ಲಪ್ಪ. ಪದ್ಮಿನಿ ನೋಡೋದಿಕ್ಕೆ ಗುಂಡಣ್ಣ ಇವತ್ತು 5 ಗಂಟೆಗೆ ಹುಡುಗನ್ ಕರ್ಕೊಂಡ್ ಬರ್ತಾನೆ. ಇವ್ರು ಕೊಡಮ್ಮ. ಏನಂತಾರೆ? ಹುಡುಗ ಹುಡುಗಿ ಇಬ್ರು ಒಪ್ಪಿದ್ದಾರೆ, ಇನ್ಯಾಕ್ ತಡ? ಶುಭಶ್ಯ ಶೀಘ್ರಂ. ಏನ್ರಿ ಇದು? ಇದು ಒಂದ್ ರೂಮ. ಇಲ್ಲಿ ಸರಿಯಾಗಿ ಕೈಕಾಲಾಡ್ಸಿಕ್ಕೆ ಜಾಗ ಇಲ್ಲ. ಈ ಮಂಚನೋ, ಈ ಬೆಡ್ಶೀಟೋ ನಿಮ್ಮನೇಲಿ ಯಾರಿಗೂ ಟೇಸ್ಟೇ ಇಲ್ವಾ? ಈಗ ನೀನ್ ಬಂದಿದ್ಲಿಲ್ಲ, ಕಲ್ಸೋವಂತೆ. ಮೊದ್ಲು ಈ ಮನೆ ಚೇಂಜ್ ಮಾಡಿ. ಏನ ಮೊದಲನೇ ದಿನನೇ ಮನೆ ಮುರಿಯೋ ಬುದ್ಧಿ? ಮುರಿತಾ ಇಲ್ಲ ಡಾರ್ಲಿಂಗ್, ಮನೆ ಕಟ್ಟಿಸ್ತೀನಿ. ಏನ ನಿನ್ ಮಾತೇ ಅರ್ಥ ಆಗ್ತಿಲ್ವಲ್ಲೇ? ನಿಧಾನವಾಗಿ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಸಮಯ ಯಾಕೆ ಅರ್ಥ ಮಾಡ್ಬೇಕು? ಬಾರೆ ಆಸೆ ನೋಡು. ರಶ್ಮಿ, ರಶ್ಮಿ, ನೋಡಮ್ಮ, ನಮ್ ರಾಜ SSLC ನಲ್ಲಿ 3rd ರ್ಯಾಂಕ್ ಬಂದಿದ್ದಾನೆ. ಇದೇ ಅವನ್ ಫೋಟೋ. ನಮ್ ರಾಜ 3rd ರ್ಯಾಂಕ್? ಹೌದು. ನಾನು ರಾಜನ್ ತೋರ್ಸ್ಬಿಟ್ಟು ಬರ್ತೀನಿ. ರಾಜ, ರಾಜ. ಮಾವ, ಅದೇನ್ ಹೇಳಮ್ಮ? ಈ ಮನೆ ಸ್ವಲ್ಪ ಚಿಕ್ಕದು. ಈಗಿರೋರ್ಗೆ ಜಾಗ ಸಾಲದು. ಅದ್ರ ಮೇಲೆ ನಾನ್ ಬಂದ್ಮೇಲಂತೂ ಸ್ವಲ್ಪ ಕಂಜೆಸ್ಟೆಡ್ ಅನ್ನಿಸ್ತಾ ಇದೆ. ಅದಕ್ಕೆ ನಾನೇನಮ್ಮ ಮಾಡ್ಲಿ? ಟೆರೆಸ್ ಮೇಲೆ ಇನ್ನೊಂದ್ ಮನೆ ಕಟ್ಸೋಷ್ಟು ಜಾಗ ಇದೆ. ನಿಮ್ ಮಗನ್ಗೆ ಮಾಡಿ ಮನೆ ಕಟ್ಸ್ಕೊಟ್ಟಿದ್ರೆ ಕಟ್ಕೊಡ್ತಿದ್ದೆ, ಆದ್ರೆ ನನ್ನ ಹತ್ರ ಹಣ ಇಲ್ಲಮ್ಮ. ನೀವು ಕಟ್ಸೋದ್ ಬೇಡ ಮಾವ, ನಿಮ್ ಹೆಸರಲ್ಲಿ ನಾನ್ ಕಟ್ಟಿಸ್ತೀನಿ. ಅದಕ್ಕೆ ನಿಮ್ ಒಪ್ಪಿಗೆ ಬೇಕು. ಏನು, ನೀನ್ ಮನೆ ಕಟ್ಟಿಸ್ತೀಯಾ? ನಮ್ಮ ಆಫೀಸ್ ನಲ್ಲಿ 1.5 ಲಕ್ಷದವರೆಗೂ ಲೋನ್ ಸಿಗುತ್ತೆ. ಧಾರಾಳವಾಗಿ ಕಟ್ಟಿಸ್ಬೋದು. ಆದ್ರೆ ಏನಮ್ಮ? ನೀವ್ ಮಾಡಿ ಕಟ್ಸೋಕೆ ಸೊಸೆ ಈ ಜಾಗ ಕೊಟ್ಟಿದೀನಿ ಅಂತ ಅಫಿಡವಿಟ್ ಕೊಡ್ಬೇಕು. ಸಿಂಪಲ್ ಫಾರ್ಮಾಲಿಟೀಸ್ ಅಷ್ಟೇ. ನೀವು ಒಪ್ಪೋದಾದ್ರೆ ನಾನ್ ನಾಳೆನೇ ಅಪ್ಲಿಕೇಶನ್ ಹಾಕ್ತೀನಿ. ನೀನ್ ಕಟ್ಟಿಸ್ಕೊಳ್ಳೋದಾದ್ರೆ ನಾನ್ ಯಾಕಮ್ಮ ಬೇಡ ಅನ್ಲಿ? ಅಫಿಡವಿಟ್ ಬಾಂಡ್ ಪೇಪರ್ ತಂದ್ಕೊಡು, ಸೈನ್ ಹಾಕೊಡ್ತೀನಿ. ಬಾಂಡ್ ಪೇಪರ್ ತಂದಿದ್ದೀನಿ ಮಾವ, ಸೈನ್ ಮಾಡಿದ್ರೆ ಸಾಕು. ಸರಿ. ಹೇಳು, ಹೇಳು, ಏನಿದೆಲ್ಲ? ಇದೆಲ್ಲ ಏನು ಹೊಳಿ ಅಂದ್ರೆ? ಅತ್ತೆ, ಒಂದ್ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಅಲ್ಲಿ ಲಕ್ಷಾಂತರ ರೂಪಾಯಿ ಲಾಸ್ ಆಗೋಯ್ತು. ಯಾಕೆ? ಮೇಸ್ತ್ರಿಗಳು ಮೋಸ ಮಾಡಿದ್ರು.
ಮೆಟೀರಿಯಲ್ಸ್ ಮಿಸ್ಯೂಸ್ ಆಯ್ತು, ಕಟ್ಟಡ ಬಿದ್ದೋಯ್ತು. ಕಾಂಪನ್ಸೇಷನ್ ಕೊಡ್ಬೇಕಂತೆ. ನಮ್ಮ ಹತ್ರ ಹಣ ಇಲ್ಲ ಅಂದಿದ್ದಕ್ಕೆ ಕ್ಲೈಂಟ್ಸ್ ಮನೆ ಜಪ್ತಿ ಮಾಡಕ್ಕೆ ಆರ್ಡರ್ ತಂದಿಯಾರಪ್ಪ. ಈ ತಕ್ಷಣ 1 ಲಕ್ಷ ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನಮ್ಮ ಮನೆ ಜಪ್ತಿ ಆಗುತ್ತೆ. ಅಪ್ಪ, ನಿಮ್ಮನೆ ನಂಬ್ಕೊಂಡ್ ಬಂದಿದೀವಪ್ಪ, ನಮ್ ಕೈ ಬಿಡ್ಬೇಡಿ. ನನ್ನ ಹತ್ರ ಈಗ ಒಂದು ಬಿಡುಗಾಸು ಇಲ್ವಲ್ಲ ತಾಯಿ. ಹೇಗಾದ್ರೂ ಮಾಡಿಯಪ್ಪ, ನಮ್ಮ ಮಾನ ಮರ್ಯಾದೆ ಪ್ರಶ್ನೆ. ಬ್ಯಾಂಕಲ್ಲಿಟ್ಟಿರೋ 1 ಲಕ್ಷ ಹಣ ತೆಗೆದುಕೊಡಿಯಪ್ಪ, ಇಲ್ಲ ಅಂದ್ರೆ ನಾವು ಕೆರೆನೋ ಬಾವಿನೋ ನೋಡ್ಕೋಬೇಕಾಗತ್ತೆ. ಅದು ಈ ಹೆಣ್ಮಕ್ಳ ಮದುವೆಗಿಟ್ಟಿರೋ ಹಣ. ಅದನ್ನ ಹೇಗಮ್ಮ? ನನ್ ಪ್ರಾಣಕ್ಕಿಂತ ಚಿಕ್ಕಮ್ಮನ್ ಮಕ್ಳ ಮದ್ವೆನೇ ಮುಖ್ಯ ಆಯ್ತಾ ನಿಂಗೆ? ನಾನು ಚಿಕ್ಕಮ್ಮನ್ ಮಗಳಾಗಿದ್ರೆ ಇಂತ ಮಾತಾಡ್ತಾ ಇದ್ಯಪ್ಪ ನೀನು. ಅವಳಷ್ಟು ಹೇಳ್ತಿದ್ದಾಳೆ, ಕೊಟ್ಬಿಡಿ ಅಂದ್ರೆ. ರಶ್ಮಿ ಮದುವೆ ಹೊತ್ತಿಗೆ 1 ಲಕ್ಷಕ್ಕೆ 3 ಲಕ್ಷ ಕೊಡ್ತೀವಿ. ಆದ್ರೆ ಈಗ ನಮ್ಮನ್ನ ಕೈ ಬಿಡಬೇಡಿ ಮಾವ. ಹೌದಪ್ಪ, ಖಂಡಿತ 3 ಲಕ್ಷ ಕೊಡ್ತೀವಪ್ಪ. ಕಷ್ಟಕ್ಕಿಲ್ಲದ ಹಣ ಇದ್ರೇನು ಹೋದ್ರೇನು, ನಾಳೆ ಬ್ಯಾಂಕ್ನಿಂದ ತೆಗೆದುಕೊಡ್ತೀನಮ್ಮ. ನಾ ಹೋಗಲ್ಲ. ಹಾಗೆಲ್ಲ ಮಾಡ್ಬಾರ್ದಮ್ಮ. ಹೊಸ ಹೊಸ ಬುಕ್ಕು, ಹೊಸ ಬ್ಯಾಗು ಎಲ್ಲ ಹೊಸದೇ ಅಲ್ವಾ, ಓದ್ಬೇಕಮ್ಮ. ಸ್ಕೂಲ್ಗೆ ಹೋಗಲ್ಲ. ಅಣ್ಣ, ರಾಜಂಗೆ ಒಳ್ಳೆ ಕಾಲೇಜ್ನಲ್ಲಿ ಸೀಟ್ ಸಿಕ್ಕಿದೆ. ಸಿಟಿಲ್ ಹಾಸ್ಟೆಲ್ನಲ್ಲಿ ಇರ್ತಾನಂತೆ. ಫೀಸ್ ಕಟ್ಟೋದಕ್ಕೆ ನಾಳೆನೆ ಕೊನೆ ದಿನ. ಅದಕ್ಕೆ ನೀನೇನಾದ್ರೂ ಸಹಾಯ ಮಾಡಿದ್ರೆ. ನಮ್ ಕೈಯಲ್ಲಿ ಆಗೋದಿಲ್ಲಮ್ಮ, ನಮ್ಗೆ 108 ತಾಪತ್ರಯ ಇದೆ. ಸಾಲ ಅಂತ ಕೊಡಿ ಮವ, ಪಾರ್ಟ್ ಟೈಮ್ ಕೆಲಸ ಮಾಡಿ ತೀರಿಸ್ತೀನಿ. ನೀನೇನ್ ಓದಿ IAS ಆಫೀಸರ್ ಆಗ್ಬೇಕೇನೆಯ? ನನ್ನಾಗೆ ಕಾನ್ಸ್ಟೇಬಲ್ ಆದ್ರೆ ಸಾಕು. ಮೈ ಕೈ ತುಂಬ್ಕೊಳ್ಳೋವರೆಗೂ ಅಲ್ಲಿ ಇಲ್ಲಿ 1-2 ವರ್ಷ ಕೂಲಿ ಕೆಲಸ ಮಾಡು, ಆಮೇಲೆ ಕಾನ್ಸ್ಟೇಬಲ್ ಕೆಲಸ ಕೊಡಿಸ್ತೀನಿ. ಓದ್ತಾನಂತೆ, ಓದ್ತಾನೆ. ಕೂಬೆ ತಂದು ಅಲ್ಬೇಡ ರಾಜ, ಬೇರೆ ಯಾರನ್ನಾದ್ರೂ ಕೇಳೋಣ ಬಾ. ಅಪ್ಪ ಅಪ್ಪ, ಚಾಕ್ಲೇಟಿಗೆ 1 ರೂಪಾಯಿ ಕಾಸು ಕೊಡಪ್ಪ. 1 ರೂಪಾಯಿ ಬೇಕಮ್ಮರಿ? ನನ್ನ ಹತ್ರ ಇರೋದು ಈ 8 ಆಣೆನೇ ಮರಿ. ಸರಿ ಅಪ್ಪ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಏನು ರಾಜಾ, ಚೆನ್ನಾಗಿದ್ಯಾ? ಏನು SSLC 3rd ರ್ಯಾಂಕ್ ಅಂತೆ? ವೆರಿ ಗುಡ್, ವೆರಿ ಗುಡ್, ಕೀಪ್ ಇಟ್ ಅಪ್. ಹಾಸ್ಟೆಲ್ಗೆ ಅಡ್ಮಿಟ್ ಹಾಕಿ ನಾಳೆನೇ ಲಾಸ್ಟ್ ಡೇಟು. ದುಡ್ಡು ಎಲ್ಲೂ ಅಡ್ಜಸ್ಟ್ ಆಗಿಲ್ಲ. ನೀವು ದೊಡ್ಡ ಮನ್ಸು ಮಾಡಿ ಸಹಾಯ ಮಾಡಿದ್ರೆ. ರಾಜ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇವತ್ತು ನಾನು ನಿನಗೆ ಸಹಾಯ ಮಾಡೋ ಸ್ಥಿತಿಲಿ ಇಲ್ಲಪ್ಪ. ಇಲ್ಲ ಅನ್ಬೇಡಿ ಯಜಮಾನ್ರೆ, ನಿಮ್ಮನ್ನೇ ನಂಬ್ಕೊಂಡ್ ಬಂದಿದ್ದೀನಿ. ನೀವಿಲ್ಲ ಅಂದ್ರೆ ನಮ್ಮ ಮಾವ ನನ್ನ ಕೂಲಿ ಕೆಲಸ ಕಳಿಸ್ಬಿಡ್ತಾನೆ. ಅಪ್ಪ, ರಾಜ ಇಷ್ಟೊಂದು ಕೇಳ್ತಾ ಇದ್ದಾನೆ, ನಾನು ಕೊಟ್ಬಿಡ್ತೀನಿ. ಕೊಡಮ್ಮ, ಕೊಡು. ರಾಜ, ಇದನ್ ಮಾರಿದ್ರೆ ತುಂಬಾ ದುಡ್ಡು ಬರುತ್ತೆ, ನೀನ್ ಎಷ್ಟ್ ಬೇಕಾದ್ರೂ ಓದ್ಬೋದು. ನನ್ಗಿದ್ ಬೇಡ. ತಗೋಪ್ಪ, ನಿನ್ನ ವಿದ್ಯೆಗಿಂತ ಈ ಹಾರ ದೊಡ್ಡದಲ್ಲ ಕಣು. ತಗೋ ರಾಜ. ಯಜಮಾನ್ರೆ, ನನ್ಗೂ ಸಿಟಿಲಿ ಒಂದು ಟೀಮ್ ಫ್ಯಾಕ್ಟ್ರಿ ಕೆಲಸ ಸಿಕ್ಕಿದೆ. ನಾನು ಅವನ ಜೊತೆ ಹೋಗಿ ಇದ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ನೀವು ಮಾಡಿದ ಉಪಕಾರನ ಈ ಜನ್ಮದಲ್ಲಿ ಮರೆಯೋದಿಲ್ಲ. ದೇವರು ಒಳ್ಳೇದು ಮಾಡಿ. ಲಕ್ಷ್ಮಿ, ನಾನು ಹೋಗಿ ಬರ್ತೀನಿ. ಬರ್ತೀವಿ ಯಜಮಾನ್ರೆ. ಬರದ್ರಾ? ಬರೀತೀನಿ. ವೆಂಕಟೇಶ, ಅಪ್ಪ, ಏನು ಇದು? ಇದ್ರಲ್ಲಿ ನನ್ನ ಹೆಸರೇ ಇಲ್ವಲ್ಲೋ? ಮಾವ, ಸೈಟ್ ನಂದೇ ಅಂತ ಡಿಕ್ಲೇರ್ ಮಾಡಿದ್ದೆ. ನಾಳೆ ದಿನ ಗೃಹ ಪ್ರವೇಶಕ್ಕೆ ಆಫೀಸ್ನವರೆಲ್ಲ ಮನೆಗೆ ಬರ್ತಾ ಇದ್ದಾರೆ. ಮನೆ ನಂದಲ್ಲ ಅಂತ ಗೊತ್ತಾದ್ರೆ ಸುಮ್ಮನೆ ಅನ್ನೆಸರಿ ಪ್ರಾಬ್ಲಮ್ಸ್ ಅಲ್ವಾ, ಅದಕ್ಕೆ ನನ್ನ ಹೆಸರು ಹಾಕ್ಸಿದೆ. ನನ್ನ ದೇಹನೇ ಎಣಿಸೋಗುತ್ತೆ, ಇನ್ನು ನನ್ನ ಹೆಸರು ಎಣಿಸೋಗೋದು ದೊಡ್ಡದ? ಹೇಗಿದೆ ನನ್ನ ಐಡಿಯಾ? ಬೊಂಬಾಟ್ ಕಡೆ. अपसर्पन्तु ये भूता भूमि संस्थिताः ये भूता विघ्नकर्तारः ते नश्यन्तु शिवाज्ञया अपत्रापदभूताद्यास्तर्पे देवो विभारकाः सर्वेषामपि दोषेण पूजा कर्म समारभे पृथ्वी त्वया तथा
ವೆಂಕಟಪ್ಪ ವೆಂಕಟಪ್ಪ, ಗುಂಡಣ್ಣ, ಇದೇನ್ ಹೀಗ್ ಕೂತ್ಬಿಟ್ಟಿದ್ಯಾ? ಮನೆ ಹಿರಿಯ, ಗೃಹ ಪ್ರವೇಶದ ಪೂಜೆಗೆ ನೀನ್ ತಾನೇ ಕೂತ್ಕೋಬೇಕು. ವಯಸ್ಸಾದವ್ರ ಪೂಜೆ ದೇವ್ರಿಗೂ ಬೇಕಾಗಿಲ್ಲಪ್ಪ, ಎಲ್ಲ ಹುಡುಗ ದರ್ಬಾರು ನಡೀಲಿ. ಮೇಲ್ಮನೆ ಅಡ್ವಾನ್ಸ್ ಕೊಡೋದಕ್ಕೆ ಅಮ್ಮ ಅವ್ರು ಹೇಳಿದ್ರು, ಅವ್ರ ಪೂಜೆ ಕೂತಿದ್ದಾರೆ, ಇಲ್ಲೇ ಕೊಡಪ್ಪ. ನಮಸ್ಕಾರ. ನಮಸ್ಕಾರ. ಮಾವ, ಈ ದುಡ್ಡು ಕೊಟ್ರೆ ನಾಳೆ ಬ್ಯಾಂಕಿಗೆ ಮನೆ ಸಾಲದ್ ಕಟ್ಬಿಡ್ತೀನಿ. ಮೊದ್ಲ ಕೆಲಸ ಮಾಡು ತಾಯಿ, ತಗೋ. ಹಬ್ಬ, ದುಡ್ಡು ಸಿಕ್ತಲ್ಲ. ಲಕ್ಷ್ಮಿ ಚಂಚಲೇನಪ್ಪ? ಇತ್ತೀಚೆಗೆ ನೀನ್ ಯಾಕೋ ಬಾರಿ ವಿರಕ್ತನಾಗ್ಬಿಟ್ಟೆ ಕಣ. ಅಂದಾಗೆ ಎಲ್ಲಯ್ಯ ನನ್ ಸೊಸೆ? ಅಂದಾಗೆ ಈ ಹುಡುಗಿ ಯಾವಾಗ ಬೆಳೆಯೋದು? ಹೆಣ್ಮಕ್ಳೇನೆಯ ಕಣ್ಮುಚ್ಚಿ ತೆರೆಯೋದ್ರಲ್ಲಿ ಮದುವೆ ಬಂದ್ಬಿಡ್ತಾರೆ. ರಶ್ಮಿ, ಒಳಗ್ ಕುತ್ಕೊಂಡು ಓದ್ಕೋಬಾರ್ದಮ್ಮ. ನಾನು ಇಲ್ಲೇ ಓದ್ಕೋತೀನಿ. ಮನೆ ಒಳಗೆ ಹೊರಗೆ ಲೈಟ್ ಹಾಕಿದ್ರೆ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ ಅಂತ ಅದಕ್ಕೆ ಬೈತಾರೆ. ಅಮ್ಮ, ಯಾಕೋ ತುಂಬಾ ನಿದ್ದೆ ಬರೋದಾಗ್ತಿದೆ. ಒಂದ್ ಕಪ್ ಟೀ ಮಾಡ್ಕೊಡ್ತೀಯಾ? ನಿಮ್ಮ ಅದಕ್ಕೆ ಅಡ್ಗೆ ಮನೆಗೂ ಬೇಗ ಮಲಗಿದಳಮ್ಮ. ಬೇಡ ಬೇಡಮ್ಮ, ಒಂದ್ ಗ್ಲಾಸ್ ನೀರು ತಂದ್ಕೊಡು. ಆಯ್ತಮ್ಮ. ತಗೋಮ್ಮ, ತಗೋ. ನಾ ಹೇಳಿದ್ದೆಲ್ಲ ಗೊತ್ತಾಯ್ತು ತಾನೆ? ನೀನ್ ಈಗಲೇ ಹೋಗ್ಬಿಟ್ಟು ಬೇಗ ಬಂದ್ಬಿಡು. ಬರ್ತೀನಕ್ಕ. ಟವಲ್ ಕೊಡ್ತೀಯಾ? ಅಮ್ಮ, ಯಾಕೋ ತುಂಬಾ ಸುಸ್ತಾಗ್ತಿದೆ, ಸ್ವಲ್ಪ ಹಾರ್ಲಿಕ್ಸ್ ಕೊಡ್ತೀಯಾ? ಸರಿಪ್ಪ. ಅದಕ್ಕೆ ಸ್ವಲ್ಪ ಹಾರ್ಲಿಕ್ಸ್ ಕೊಡ್ತೀರಾ? ಮಗು ಹಾರ್ಲಿಕ್ಸ್ ಕೊಟ್ಟಾಯ್ತು. ಮಗುಗಲ್ಲ ಅದಕ್ಕೆ, ಅಪ್ಪಂಗೆ. ಹಾರ್ಲಿಕ್ಸ್ ಇರೋದು ಮಕ್ಕಳಿಗೆ, ಮುದುಕರಿಗಲ್ಲ. ವಯಸ್ಸಾದ್ಮೇಲೆ ಹಾರ್ಲಿಕ್ಸ್ ಜೀರ್ಣ ಆಗಲ್ಲ. ತಣ್ಣು ಹುಳಿ ಮಜ್ಜಿಗೆ ಕೊಡು, ತಂಪು ಆಗುತ್ತೆ, ಜೀರ್ಣ ಶಕ್ತಿನೂ ಹೆಚ್ಚುತ್ತೆ. ಏನ್ ಕೊಡ್ಬೇಕು ಏನ್ ಕೊಡ್ಬಾರ್ದು ಅಂತ ನೀರಿಗಿಂತ ಚೆನ್ನಾಗಿ ನನಗ್ ಗೊತ್ತು. ಗೊತ್ತಿದ್ದ ನನ್ನ ಹತ್ರ ಏನ್ ಕೇಳೋದು? ದುಡ್ಡು ಕೊಟ್ಟು ತಂದು ಹಾಕೊಡಿ, ನಾನೇನ್ ಬೇಡ ಅಂದಿಲ್ವಲ್ಲ. ಈ ಮನೇಲಿ ನಿನಗಿಂತ ಹೆಚ್ಚಿನ ಅಧಿಕಾರ ನನಗಿದೆ. ಇದೇ ಕೈಯಿಂದನೇ ನಿನ್ ಗಂಡನ ಹಾರ್ಲಿಕ್ಸ್ ಕುಡಿಸಿ ಬೆಳೆಸೋಳೆ ನಾನು. ಅದು ನಿಮ್ ಕಾಲ. ಈಗ ನಿಮ್ ಮಗು ಅಲ್ಲ, ಇದು ನಮ್ ಕಾಲ. ಕಾಲ ಯಾವ್ದಾದ್ರೇನು, ನಾನಿನ್ನೂ ಬದುಕಿದ್ದೀನಮ್ಮ. ನೀವು ಈ ಮನೆ ಯಜಮಾನ್ರ? ಯಾವತ್ತಿ ಮಹಡಿ ಮೇಲ್ ಮನೆ ಕಟ್ಲಿಕ್ಕೆ ನನ್ಗೆ ಸೈಟ್ ಬರ್ದ್ ಕೊಟ್ರೋ ಅವತ್ತೇ ನೀವ್ ಈ ಮನೆ ಮೇಲೆ ನಿಮ್ ಅಧಿಕಾರ ಕಳ್ಕೊಂಡ್ರಿ. ಈ ಮನೆಯಲ್ಲಿರೋ ಪ್ರತಿಯೊಂದು ವಸ್ತುನು ನಂದು. ತಂದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ನಿಮ್ಮನ್ನ ಬಿಟ್ಟಿದ್ದಾರೆ. ಇಲ್ಲ ಅಂದ್ರೆ ಯಾವತ್ತೋ ಹೊರಗಡೆ ಕಳಿಸ್ತಾ ಇದ್ರು. ನಮ್ ಹಂಗಿನ ಕೂಳ್ ತಿನ್ಕೊಂಡ್ ಬಿದ್ದಿರೋ ನೀವು ನಾವು ಹೇಳ್ದಾಗ ಕೇಳ್ಕೊಂಡಿರೋದಾದ್ರೆ ಇರಿ, ಇಲ್ಲ ಅಂದ್ರೆ ನಿಮ್ ದಾರಿ ನೀವು ನೋಡ್ಕೊಳ್ಳಿ. ಏನಂದ್ರೆ ಲಕ್ಷ್ಮಿ, ಇವ್ರು ನಂಬಿದ್ದ ನಮ್ಮೆಲ್ಲರೂ ತಲೆ ಮೇಲೆ ಕಲ್ಚಬ್ಡಿ ಎಳೆದು ಬಿಡ್ತಾರೆ. ನಾನ್ ಬದುಕಿರುವಾಗ್ಲೇ ಏನೋ ಅದು ಒಂದು ತೀರ್ಮಾನ ತಗೋಬೇಕು. ರಶ್ಮಿ ಮದುವೆ ಮಾಡಿ ಮಕ್ಕಳನ್ನೆಲ್ಲ ದಡ ಮುಟ್ಟಿಸ್ಬೇಕು. ನಾನು ಇವತ್ತೇ ಗುಂಡಣ್ಣೆ ನೋಡಿ ಏನಾದ್ರೂ ಒಂದು ಡಿಸಿಷನ್ ತಗೋತೀನಿ. ಮದುವೆ ಅಂದ್ಮೇಲೆ ಮಾತು ಕತೆ ಇದ್ದೇ ಇರುತ್ತೆ ಅಂತಪ್ಪ. ಹಾಗಂತ ನನಗೆ ಅದ್ ಕೊಡು ಇದ್ ಕೊಡು ಅಂತ ನಾನೇನಾದ್ರೂ ನಿನ್ನ ಕೇಳದ್ನಾ? ಇಲ್ಲ. ಯಾಕೆ? ರಶ್ಮಿ ಚಿಕ್ಕವಳಾಗಿರೋವಾಗಿಂದಲೂ ಈ ಮನೆಗೆ ಸೊಸೆಯಾಗಿ ಬರ್ತಾಳೆ ಅನ್ನೋದು ಗ್ಯಾರಂಟಿ ಆಗ್ಬಿಟ್ಟಿದೆ. ಹಾಗಲ್ಲ ಗುಂಡಣ್ಣ, ನಿನ್ ಮಗನ್ನು ಒಂದ್ ಮಾತು ಕೇಳಿ ಒಂದು ಒಳ್ಳೆ ಮುಹೂರ್ತ ಇಟ್ಟಿದ್ರೆ ನನ್ನ ಜವಾಬ್ದಾರಿನೂ ಸ್ವಲ್ಪ ಕಡಿಮೆ ಆಗೋದು ಅಂತ. ನನ್ನ ಮಗನ್ ಚಿಂತೆ ಬಿಡು, ನಾನು ಹೇಗೆ ಹೇಳ್ತೀನೋ ಹಾಗೆ ಕೇಳ್ತಾನೆ. ನನ್ನ ಮಾತಿಗೆ ಚಕಾರನೇ ಎತ್ತೋದಿಲ್ಲ. ಬ್ಯಾಂಕ್ ಕೆಲಸದಲ್ಲಿ ಹಾಯಾಗಿದ್ದಾನೆ. ವರದಕ್ಷಿಣೆ ವರೋಪಚಾರ ಅಂತ ಮಾತಾಡೋದೇ ಇಲ್ಲ ಅವನು. ನೀನ್ ತಾನೇ ನಿನ್ನ ಮಗಳನ್ನ ಸುಮ್ಮನೆ ಕಳ್ಸಿಕೊಟ್ಬಿಡ್ತೀಯಾ? ಮೊದ್ಲೇ ಬ್ಯಾಂಕಲ್ಲಿ 1 ಲಕ್ಷ ರೂಪಾಯಿ ಇಟ್ಬಿಟ್ಟಿದ್ಯಾ?
ನೋಡ್ದಂಟಪ್ಪ, ನನಗೆ ಮದುವೆ ಮಾತ್ರ ಭರ್ಜರಿಯಾಗಿ ಮಾಡ್ಕೊಟ್ಬಿಡ್ಬೇಕು. ಯಾಕೆ ಗೊತ್ತಾ, ನಮಗೆ ಬಂಧು ಬಳಗ ಸ್ನೇಹಿತರು ಜಾಸ್ತಿ, ಇವ್ರನ್ನೆಲ್ಲ ಬಿಟ್ಟು ಮದುವೆ ಮಾಡಕ್ಕೆ ಇಷ್ಟವಾಗಲ್ಲ ವೆಂಕಟಪ್ಪ. ಆ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ. ನಿನ್ನಿಷ್ಟದಂತೆ ಅದ್ದೂರಿಯಾಗಿ ಮದುವೆ ಮಾಡೋಣ. ಮದುವೆಗೆ ಅಂತ 1 ಲಕ್ಷ ರೂಪಾಯಿ ಬ್ಯಾಂಕ್ನಲ್ಲಿ ಇಟ್ಟಿದ್ದೆ. ನನ್ನ ಅಳಿಯ ಅದೇ ಪದ್ಮನ ಗಂಡ ಸಾಲವಾಗಿ ಇಸ್ಕೊಂಡಿದ್ದಾನೆ. ಮದುವೆ ಗೊತ್ತಾಗ್ತಿದ್ದಂಗೆ 1ಕ್ಕೆ 3 ಪಟ್ಟು ಕೊಡ್ತೀನಿ ಎಂದಿದ್ದಾನೆ. ನಾನು ಈಗಲೇ ಹೋಗಿ ಅವ್ನು ನೋಡ್ಕೊಂಡ್ ಬರ್ತೀನಿ. ನಾವೇನೋ ಆ ಹೊತ್ತಿಗೆ ಕೊಡ್ತೀವಿ ಅಂದಿದ್ವಿ, ಈಗ ನಮ್ಮ ಹತ್ರ ಹಣ ಇರ್ಬೇಕಲ್ಲ. ಕಾಂಟ್ರಾಕ್ಟ್ ವರ್ಕ್ ಅಂದ್ಮೇಲೆ ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ. ಬ್ಯಾಂಕ್ ಅಲ್ಲಿ ಈಗಾಗಲೇ 1 ಲಕ್ಷ ರೂಪಾಯಿ ಸಾಲ ಇದೆ. ನಾನ್ ನಿಮಗೆ ಕೊಟ್ಟಿದ್ದ ಹಣ ರಶ್ಮಿ ಮದುವೆಗೆ ಅಂತ ಇಟ್ಟಿದ್ದು. ಒಳ್ಳೆ ಸಂಬಂಧ ಬಂದಿದೆ. ಮದುವೆ ಮಾಡಿಕೊಟ್ರೆ ಅವಳು ಚೆನ್ನಾಗಿರ್ತಾಳಲ್ಲ ಅಂತ. ನಾವ್ ಹೇಗಿದ್ರು ಪರವಾಗಿಲ್ಲ, ನಿನಗ್ ಚಿಕ್ಕ ಮಕ್ಳು ಮಾತ್ರ ಚೆನ್ನಾಗಿರ್ಬೇಕು. ದೊಡ್ಡ ಮಗನ್ ಫ್ಯಾಕ್ಟ್ರಿ ಇಟ್ಕೊಟ್ಟೆ, ಚಿಕ್ಕ ಮಗನ್ ಕ್ಲಿನಿಕ್ ಇಟ್ಕೊಟ್ಟೆ, ನಮ್ಗೇನ್ ಕೊಟ್ಟೆ? ಕಾರ್ ಕೊಟ್ಯಾ, ಬಂಗ್ಲೆ ಕೊಟ್ಯಾ, ಆಸ್ತಿ ಕೊಟ್ಯಾ, ಏನ್ ಕೊಟ್ಟೆ? ಮದ್ವೆಲ್ಲಂತೂ ಖಾಲಿ ಕಳ್ಸಿ ನಾನ್ ಗೋ ಕರೆದಕ್ಕೆ 1 ಲಕ್ಷ ಕೊಳ್ಳೇಬೇಕು ಅಂತ ಕೊಟ್ಟೆ. ಈಗ ಮಗಳಿಗೆ ಕೊಟ್ಟ ಹಣನೇ ವಾಪಸ್ ಕೇಳಕ್ ಬಂದಿದ್ಯಲ್ಲ, ಏನಪ್ಪ ನೀನು? ಬೇರೆ ಮಕ್ಕಳಿಗೆಲ್ಲ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಈ ನಿಮ್ಮ ಮಗಳಿಗೆ ಚಿಪ್ ಕೊಟ್ಟಿದ್ದೀರಾ. ಈಗ ಸಾಲ ಕೊಟ್ಟಿರೋ ತರ ವಾಪಸ್ ಕೊಡಿ ಅಂತ ಕೇಳಕ್ ಬಂದಿದ್ದೀರಲ್ಲ. ರಶ್ಮಿ ಮದುವೆ ಹೊತ್ತಿಗೆ ಇದ್ರ 3ರಷ್ಟು ಕೊಡ್ತೀನಿ ಅಂತ ನೀವೇ ಹೇಳಿದ್ರಲ್ಲ ಅಳಿ ಅಂದ್ರೆ. ಆ ಸಂದರ್ಭ ಹಾಗಿತ್ತು ಹೇಳಿದೆ. ನಾನು ಅಗ್ರಿಮೆಂಟ್ ಬರ್ಕೊಟ್ಟಿದ್ದೀನಿ. ಅರ್ಥ ಮಾಡ್ಕೊಳ್ಳೋದು ಬೇಡ. ಮಾವ ಅಂತ ಕೂಸ್ ಮಾತಾಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಕತ್ತಿರ್ದಾಚೆ ದೊಡ್ಬಿಡ್ತಾ ಇದ್ದೆ. ಅಳಿ ಅಂದ್ರೆ ಏನಪ್ಪ ನೀನು ಸಾಲ ಕೊಟ್ಟಿರ್ತಾರ ಮಾತಾಡ್ತಾ ಇದ್ಯಾ? ಮಾನ ಮರ್ಯಾದೆ ಇರೋರು ಮಾಡೋ ಕೆಲ್ಸನ ಇದು? ನಿನ್ನ ನಮ್ಮಪ್ಪ ಅಂತ ಹೇಳ್ಕೊಳಕ್ಕೂ ನಾಚಿಕೆ ಆಗುತ್ತೆ. ಏನಪ್ಪ ಕರೆದ್ರಂತೆ? ಹೌದಪ್ಪ, ಅಳಿ ಅಂದ್ರೆ ಕೊಟ್ಟ ಹಣ ಕೊಡಲ್ಲ ಅಂತ ಕೈ ಎತ್ಬಿಟ್ರು. ಗುಂಡಣ್ಣನ ನಾನು ಅದ್ದೂರಿಯಾಗಿ ಮದುವೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಅದಕ್ಕೆ ನಾನೇನ್ ಮಾಡ್ಬೇಕು? ಮದುವೆ ಖರ್ಚಿಗೆ 1 ಲಕ್ಷನಾದ್ರೂ ಬೇಕು. ನೋಡಿ, ನನ್ನಿಂದ ಯಾವ ಹಣನೂ ಎಕ್ಸ್ಪೆಕ್ಟ್ ಮಾಡಬೇಡಿ. ನಾನೇ ಸಾಲದಲ್ಲಿದ್ದೀನಿ. ಕ್ಲಿನಿಕ್ ರಿನೋವೇಷನ್ಗೆ 50,000 ರೂಪಾಯಿ ಖರ್ಚಾಗಿದೆ. ನಾನೇ ಬ್ಯಾಂಕಿಂದ ಲೋನ್ ತೆಗೆದಿದ್ದೀನಿ. ಈಗ ರಶ್ಮಿಗೆ ಮಹಾ ವಯಸ್ಸಾಗಿರೋದು. ಇನ್ನು 2 ವರ್ಷ ಬಿಟ್ಕೊಂಡು ಮದ್ವೆ ಮಾಡ್ಬೋದು. ನಾನು ಮನೆಗಂತ ತಗೊಂಡಿರೋ ಸಾಲನೇ ಬೆಟ್ಟದಷ್ಟಿದೆ. ಬರೋ ಸಂಬಳದಲ್ಲಿ ಅರ್ಧ ಅದಕ್ಕೆ ಡಿಡಕ್ಟ್ ಆಗುತ್ತೆ. ಇನ್ನು ತಿಂಗಳ ಎಣ್ಣಲ್ಲಿ ಮನೆ ಖರ್ಚಿಗೆ ತೊಂದ್ರೆ. ಹೀಗಿರ್ಬೇಕಾದ್ರೆ ನಮ್ಮಿಂದ ಏನ್ ಸಹಾಯನೂ ಆಗಲ್ಲ. ಮದ್ವೆ ಕರೆದ್ರೆ ಬಂದ್ 2 ಅಕ್ಷತೆ ಕಾಳು ಹಾಕ್ತೀವಿ. ನೀವೇ ಹೀಗಂದ್ರೆ ರಶ್ಮಿ ಗತಿ ಏನ್ರು? ಕಂಡ್ಕಂಡವ್ರಿಗೆಲ್ಲ ಗತಿ ಕಾಣಿಸ್ತೀವಂತ ನಾವೇನ್ ಬರ್ದ್ಕೊಟ್ಟಿದೀವ ರೀ? ಏನ್ ಮುಖ ನೋಡ್ತಾ ಇದ್ದೀರಾ? ಕ್ಲಿನಿಕ್ ಹೋಗಲ್ವಾ ಬೆಳಿಗ್ಗೆ? ನಾನು ಆಫೀಸ್ಗೆ ಹೋಗ್ಬೇಕು. ಎದ್ದು ಬನ್ನಿ, ನಿದ್ದೆ ಬರ್ತಾ ಇದೆ. ವೆಂಕಟೇಶ, 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 ರಶ್ಮಿನು ನಿನ್ ತಂಗಿ ಅಲ್ವೇನೋ? ನನ್ಗಿರೋಳು ಒಬ್ಳೆ ತಂಗಿ, ರಶ್ಮಿ ಅಲ್ಲ, ಪದ್ಮಿನಿ. ಕಾಫಿ. 2 ಕಾಫಿನಾ? ಬ್ಯಾಂಕಿಗೆ ಫೋನ್ ಮಾಡಿ ಇಲ್ಲಿಗೆ ಬರಕ್ ಹೇಳಿದ್ರಲ್ಲ, ಏನ್ ವಿಷಯ? ನಾನ್ ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನ್ ಮದ್ವೆ ಆಗೋ ಬಗ್ಗೆ ನಿಮ್ ಅಭಿಪ್ರಾಯ? ಇದೇನ್ ಹೊಸದಾಗಿ ಕೇಳ್ತಿರಲ್ಲ? ನಿಮ್ ತಂದೆ ಆಗ್ಲೇ ಮಾತುಕತೆ ಆಡ್ ಮುಗಿಸ್ಬಿಟ್ಟಿದಾರಲ್ಲ. ಅದು ನನಗೆ ಗೊತ್ತು. ಆದ್ರೆ ನೀವ್ ಅನ್ಕೊಂಡ್ರಷ್ಟು ಸಿರಿವಂತರು ನಾವಲ್ಲ. ನನ್ನ ಹೆಸರಲ್ಲಿ 1 ಬಿಡುಗಾಸು ಇಲ್ಲ. ನಮ್ ತಂದೆಗೆ ಅದ್ದೂರಿಯಾಗಿ ಮದ್ವೆ ಮಾಡ್ಕೊಡಕ್ ಆಗಲ್ಲ. ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಹಾರ ಬದಲಾಯಿಸ್ಕೊಳ್ಳೋಣ. ದೇವಸ್ಥಾನದಲ್ಲ? ಹೌದು. ಇದಕ್ ನೀವೇನ್ ಹೇಳ್ತೀರಾ? ಜೀವನದಲ್ಲಿ ಮದುವೆ ಆಗೋದು 1 ಸಾರಿ. ಅದು ಅದ್ದೂರಿಯಾಗಿ ಆಗ್ಬೇಕು ಅನ್ನೋದೇ ನನ್ನ ಇಚ್ಛೆ. ನಮ್ಗೆ ಬಂಧು ಬಳಗ ಜಾಸ್ತಿ. ತಿರುಪಿ ಅವ್ರ ತರ ಮದುವೆ ಆದ್ರೆ ಏನ್ ಬಂತು? ಒಂದು ಡಿಗ್ನಿಟಿ ಬೇಡವಾ? ಇದೇ ನಿಮ್ ಕೊನೆ ನಿರ್ಧಾರನಾ? ಹೌದು. ಮೇಡಮ್, ಕಾಫಿ? ಆ 2 ಕಾಫಿನೂ ಈ ಡಿಗ್ನಿಫೈಡ್ ತಿರುಪಿ ಅವನಿಗೆ ಕೊಟ್ಬಿಡಿ. ನಿಮ್ ಬಿಲ್. ಏನಂದ? ಈ ಊರಿನ ಪಂಚಾಯತಿ ಚೇರ್ಮನ್ ರಾಜ ವೆಂಕಟಪ್ಪನ ತಿರುಪಿ ಅವನು ಅಂತೆ. ನಾನು ಯಾರು ಅನ್ನೋದನ್ನ ಅವನಿಗೆ ತೋರಿಸ್ತೀನಿ. ಗುಂಡಣ್ಣನಿಗೆ ಹೇಳಿದ್ದಕ್ಕಿದ್ದಲು ಅದ್ದೂರಿಯಾಗಿ ಮದುವೆ ಮಾಡ್ತೀನಮ್ಮ, ಅದ್ದೂರಿಯಾಗಿ ಮದುವೆ ಮಾಡ್ತೀನಿ. ನನಗ್ ಮದುವೆ ಮಾಡೋ ಆಸೆ ಬಿಟ್ಬಿಡಿಪ್ಪ. ಅವ್ರಿಗೆ ಬೇಕಾಗಿರೋದು ಹಣ. ಅದ್ದೂರಿ ಮದ್ವೆನೇ ಹೊರತು ಹೆಂಡತಿ ಅಲ್ಲ. ಅಪ್ಪ, ನನ್ನನ್ನು ನಿಮ್ ಗಂಡ್ಮಗ ಅಂತ ತಿಳ್ಕೊಳ್ಳಿ. ನಾನ್ ದುಡಿತೀನಿ. ನನ್ ಕಾಲ್ ಮೇಲೆ ನಾನು ನಿಂತು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತೀನಿಪ್ಪ. ನಾನಿನ್ನೂ ಗಟ್ಟಿಯಾಗಿದ್ದೀನಮ್ಮ. ಹೆಣ್ಣು ಮಕ್ಕಳ ದುಡಿಮೆಯಿಂದ ಜೀವನ ಸಾಗಿಸೋ ಸ್ಥಿತಿ ನಾನು ಬಂದಿಲ್ಲಮ್ಮ. ನನ್ ಮದ್ವೆ ಮಾಡಿ
ನಿಮ್ಮೆಲ್ರಿಂದ ನನ್ನ ದೂರ ಮಾಡ್ಬೇಕು ಅಂತ ನಿಮ್ಗೆ ಆಸೆನಪ್ಪ? ಹಾಗಲ್ಲಮ್ಮ, ಬೆಳೆದ ಮಗಳನ್ನ ಮನೇಲಿ ಇಟ್ಕೊಂಡ್ರೆ ನೋಡಿದ ಜನ ಏನಂತಾರೆ? ನಿಮ್ಮ ಅಣ್ಣ ಫ್ಯಾಕ್ಟ್ರಿಲಿ ಲಕ್ಷಾಂತರ ರೂಪಾಯಿ ದುಡಿತಿದ್ದಾನೆ. ನಿನ್ ಮದ್ವೆಗೆ ಒಂದ್ 2 ಲಕ್ಷ ಕೊಟ್ರೆ ಅವ್ನ್ ಗಂಟೇನ್ ಕರ್ಗೋಗಲ್ಲಮ್ಮ. ಮದ್ವೆಗೆ ಅಂತ ಅಣ್ಣನ ಹತ್ರ ಹಣ ಕೇಳಕ್ ಹೋಗ್ಬೇಡ, ಅವ್ನ್ ಖಂಡಿತ ಕೊಡಲ್ಲಪ್ಪ. ಈ ಆಳುದ್ದ ಶರೀರ ಗೇಣುದ್ದ ಆದ್ರೂ ಚಿಂತೆ ಇಲ್ಲ. ನಿಮ್ ಅಣ್ಣನ ಕೈ ಕಾಲಾದ್ರೂ ಹಿಡಿದು ಈ ಮದ್ವೆ ದುಡ್ಡು ತಂದೆ ತರ್ತೀನಮ್ಮ. ನಿನ್ನ ಮದುವೆ ಮಾಡಿ ನನ್ ಮಾನ ಉಳಿಸ್ಕೊತೀನಮ್ಮ, ಮಾನ ಉಳಿಸ್ಕೊತೀನಮ್ಮ, ನನ್ ಮಾನ ಉಳಿಸ್ಕೊತೀನಿ. ರಶ್ಮಿ, ಅಲ್ಲಿ ಹೋದ್ರೆ ಏನೇನು ಅನಾಹುತ ಆಗುತ್ತೋ ಏನಮ್ಮ. ಅಮ್ಮ, ನೀನೇನು ಹೆದರ್ಕೋಬೇಡ, ನಾನು ಹೋಗಿ ಬರ್ತೀನಿ. Who are you? What do you want? ನಾನು ವಿವೇಕನ್ ನೋಡ್ಬೇಕಮ್ಮ. ನೀವ್ಯಾರು? ನಾನು ಅವನ್ ತಂದೆನಮ್ಮ. ಓ, ಫಾದರ್ ಇನ್ ಲಾ. ಬಹಳ ವರ್ಷ ಆಯ್ತಲ್ಲ ನಿಮ್ಮನ್ನ ನೋಡಿ, ಗುರ್ತೇ ಸಿಕ್ಲಿಲ್ಲ. ವೇಟ್ ವೇಟ್, ಕರಿತೀನಿ. ಡಾರ್ಲಿಂಗ್, ಎಸ್ ಡಿಯರ್. ನಿಮ್ ಫಾದರ್ ಬಂದಿದ್ದಾರೆ. ಹೌದಾ, ಬಂದೆ. ಓಹ್, ಇಲ್ಲಿಗೆ ಯಾಕೆ ಬಂದೆ? ನಿನ್ ತಂಗಿಗೆ ಮದ್ವೆ ಗೊತ್ತಾಗಿದೆ ಕಣೋ. ನನಗಿರೋಳು ಒಬ್ಳೇ ತಂಗಿ, ಅವಳ ಮದುವೆ ಯಾವತ್ತೋ ಆಗೋಗಿದೆ. ರಶ್ಮಿನೂ ನಿನ್ ತಂಗಿನೇ ಕಣೋ. ಈಗ ನೀನ್ ಅವಳಿಗೆ ಸಹಾಯ ಮಾಡದೇ ಇದ್ರೆ ಅವಳು ಬಾಳು ಹಾಳಾಗೋಗುತ್ತೆ ಕಣೋ. ಉದ್ಧಾರ ಮಾಡೋಕೆ ನೀನಿದ್ದೀಯಲ್ಲ, ಮಾಡೋಗು. ಈಗ ಮಾತಾಡಿ ನನ್ ಕೊಲ್ಬೇಡ ಕಣೋ. ನಿನ್ಗೇನೋ ಕಡಿಮೆ ಮಾಡಿದ್ದೀನಿ. ಜಮೀನ್ ಮೇಲೆ ಸಾಲ ಮಾಡಿ ನಿನ್ನನ್ನು ಓದಿಸ್ತೆ. ಆ ಜಮೀನ್ ಮಾರಿ ನಿನ್ನ ಫ್ಯಾಕ್ಟ್ರಿ ಇಟ್ಕೊಟ್ಟೆ. ಧರ್ಮಕ್ಕೆ ಅಂತ ನೀನೇನ್ ಮಾಡ್ಲಿಲ್ವಲ್ಲ. ಅಮ್ಮನ ಆಸ್ತಿ ಇತ್ತು, ಮಾರ್ದೆ. ಸ್ವಂತ ಅಂತ ನಿಂದೇನಿತ್ತು? ಎತ್ತು ತಂದೆಗೆ ಹೀಗೆ ಮಾತಾಡ್ತೀಯಲ್ಲ. ನಿನ್ ಮಗನೇನೋ ಅಲ್ಲ, ಖಂಡಿತ ನನ್ ಮಗನಲ್ಲ. ಹೌದು ಅಂತ ಯಾರು ಹೇಳಿದ್ರು? ನಿನ್ನ ಹುಟ್ಟಿದವಲ್ಲ ಆ 3 ಪಿಂಡಗಳು, ಅವರೇ ನಿನ್ನ ಮಕ್ಕಳು. ನಿನ್ನ ತಾಯಿನೇ ಅಲ್ಲ, ನಿನ್ ಮನುಷ್ಯನೇನೋ ಮೃಗ, ಮೃಗ ಕಣು. ನಿನ್ನ ನೋಡಿದ್ದೇನೋ ತುಂಬಾ ನೋವು ತಮ್ಮ. ಸಾಯಿ ನನ್ನ ಮಗನೇ. ಅಯ್ಯೋ, ಏನಾಯ್ತಪ್ಪ? ಚಂಡಾಲ ಒತ್ಬಿಟ್ನಮ್ಮ. ನೋವಾಗ್ತಿದೆಮ್ಮ, ತುಂಬಾ ನೋವಾಗ್ತಿದೆ. ಅಯ್ಯೋ, ಮನೆಗೆ ಹೋಗೋಣ. ಬೇಡ ಬೇಡ ಅಂದ್ರು ಅಲ್ಲಿ ಯಾಕೆ ಹೋದ್ರಿ? ತುಂಬಾ ನೋಯ್ತಿದ್ಯಪ್ಪ. ದೇವರೇ. ಬೇಗ ಹೋಗಿ ನಿಮ್ಮ ಮನೆ ಕರ್ಕೊಂಬ. ಹೋಗೋ ಸರಿಮಾ. ಅಣ್ಣ, ಒಂದೇ ಸುಮ್ನೆ ಮಲ್ಕೊಳ್ರಿ. ಅಪ್ಪನಿಗೆ ತುಂಬಾ ಹೊಟ್ಟೆ ನೋಯ್ತಾ ಇದೆಯಂತೆ, ಬಾಗಿಲು ತೆಗೆಯೋಣ. ಡೋಂಟ್ ವರಿ ಡಾರ್ಲಿಂಗ್, ನಿಮ್ ತಂದೆಗೆ ಏನೂ ಆಗಿಲ್ಲ. ಸುಮ್ನೆ ಕಿರ್ಚ್ತಾ ಇದ್ದಾರೆ. ಸಿಕ್ಕಿದ್ದೆಲ್ಲ ತಿಂತಾರೆ, ಇನ್ನೇನಾಗುತ್ತೆ? ಮಗುಗಿಟ್ಟಿರೋ ಹಾರ್ಲಿಕ್ಸು ಬಿಡಲ್ಲ. ಎಲ್ಲೋ ಗ್ಯಾಸಿಗೆ ಹೊಟ್ಟೆ ನೋವು ಬಂದಿರ್ಬೇಕು. ಸೋಡಾ ವಾಟರ್ ಕುಡ್ದು ಮಲ್ಗಕ್ ಹೇಳಿ. ಅಣ್ಣ, ಅಪ್ಪ ಹೇಗೆ ಆಡ್ತಿದ್ದಾರೆ, ನನಗೆ ತುಂಬಾ ಭಯ ಆಗ್ತಿದೆ. ಬಾಗಿಲು ತೆಗೆಯೋಣ. ಏನೋ ಗ್ಯಾಸ್ಟ್ರಿಕ್ ಇರಬೇಕು. ಸೋಡಾ ವಾಟರ್ ಕುಡಿಸು, ಬೆಳಿಗ್ಗೆಗೆಲ್ಲ ಸರಿ ಹೋಗ್ತಾರೆ. ಮೈ ಸ್ವೀಟ್ ಡಾರ್ಲಿಂಗ್. ಏನಮ್ಮ ಇಷ್ಟೊತ್ತಲ್ಲಿ? ಡಾಕ್ಟರ್, ನಮ್ ತಂದೆ ತುಂಬಾ ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ದಾರೆ. ಬೇಗ ಬನ್ನಿ. ನಿಮ್ಮನ್ನ ಡಾಕ್ಟರ್ ಮನೇಲಿಲ್ವಾ? ಅದೆಲ್ಲ ಆಮೇಲೆ ಹೇಳ್ತೀನಿ. ಪ್ಲೀಸ್ ಡಾಕ್ಟರ್, ಬೇಗ ಬನ್ನಿ. 1 ನಿಮಿಷ ತಾಳು, ಕಿಟ್ ತರ್ತೀನಿ. ಡಾಕ್ಟರ್, ಅಪ್ಪನಿಗೆ ಏನಾಗಿದೆ ಡಾಕ್ಟರ್? ಇವ್ರನ್ನ ತಕ್ಷಣ ನರ್ಸಿಂಗ್ ಹೋಮ್ ಸೇರಿಸಿ. ಕಿಬ್ಬೊಟ್ಟೆಯಲ್ಲಿ ಇನ್ನರ್ ಇಂಜುರಿ ಆಗಿರ್ಬೇಕು. ತಡ ಮಾಡಬೇಡಿ, ಕ್ವಿಕ್. ನೋಡಮ್ಮ, ಕಿಬ್ಬೊಟ್ಟಿಗೆ ಬಲವಾಗಿ ಏಟು ಬಿದ್ದಿರೋದ್ರಿಂದ ನಿಮ್ ತಂದೆ 2 ಕಿಡ್ನಿನೂ ಡ್ಯಾಮೇಜ್ ಆಗಿದೆ. ಧೈರ್ಯ ತಂದ್ಕೊಮ್ಮ. ಯಾರಾದ್ರೂ ಕಿಡ್ನಿ ಡೊನೇಟ್ ಮಾಡಿದ್ರೆ ಖಂಡಿತ ಬದುಕೋತಾರೆ. ಈಗಿರೋದು 36 ಅವರ್ಸ್ ಮಾತ್ರ ಟೈಮ್. ಏನ್ ಮಾಡುದು ಸರ್? ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಿ, ಯಾರಾದ್ರೂ ಬಂದೇ ಬರ್ತಾರೆ. ಈಗಲೇ ಹೋಗ್ಕೊಡ್ತೀನಿ ಸರ್.
ನೋಡಮ್ಮ ರಶ್ಮಿ, ಇವರು ಕಿಡ್ನಿ ಕೊಡಕ್ ರೆಡಿ ಇದ್ದಾರೆ, ನೀವು ಮಾತಾಡ್ಕೊಳ್ಳಿ. ನೀವು ಕಿಡ್ನಿ ಕೊಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ಸ್ ಸರ್. ಆದ್ರೆ ನಂದೊಂದು ಕಂಡೀಷನ್. ಹೇಳಿ ಸರ್. ನನಗೆ 1 ಲಕ್ಷ ರೂಪಾಯಿ ಕೊಡ್ಬೇಕು. 1 ಲಕ್ಷನಾ? ಹೌದು. ಆಯ್ತು ಸರ್, ದಯವಿಟ್ಟು ನನ್ನ ತಂದೆ ನೋಡಿಸಿ. ಹಣ ಕೊಟ್ರೆ ಆಪರೇಷನ್ ಈಗಲೇ ನಾನು ರೆಡಿ. ಆಯ್ತು, ಸಾಯಂಕಾಲದೊಳಗೆ ಹಣ ತರ್ತೀನಿ. ನಾನು ಬೇಗ ಬರ್ತೀನಿ ಸರ್. ಸರಿ ಅಮ್ಮ. ಅಣ್ಣ, ಸರಿಯಾಗಿ ತಂಗಿ ಬಂದ್ರು. ಅಣ್ಣ, ನೀನಿಗೆ ಸಹಾಯ ಮಾಡದೆ ಹೋದ್ರೆ ಅಪ್ಪ ಜೀವಂತವಾಗಿರಲ್ಲ ಅಣ್ಣ. ಏನ್ ನಾಟಕ! ಅಪ್ಪನ ಆಸ್ಪತ್ರೆಗೆ ಸೇರಿಸಿದ್ ನೆಪ ಮಾಡ್ಕೊಂಡು ನಿನ್ ಮದ್ವೆಗೆ ದುಡ್ಡು ಕಲೆಕ್ಟ್ ಮಾಡ್ಲಿಕ್ಕೆ ಬಂದಿದ್ಯಾ? ಬಲು ಘಾಟಿ ಹೆಣ್ಣು ನೀನು. ನಾನು ಹೇಳ್ತಾರೆ ಸತ್ಯ. ಬೇಕಾದ್ರೆ ನೀವಿಬ್ರು ಆಸ್ಪತ್ರೆಗೆ ಬಂದ್ ನೋಡಿ. ನನ್ನ ಹತ್ರ ಬಿಡಿಗಾಸಿಲ್ಲ. ಅಪ್ಪ ಪ್ರೀತಿನೆಲ್ಲ ನಿಮ್ಗೆ ದಾರ ಎರೆದು ಹೆತ್ತು ಮಕ್ಕಳಿಗೆ ದ್ರೋಹ ಮಾಡ್ದ. ಸವತಿ ತಂದ್ರಲ್ಲ, ಆ ಪಾಪದ ಫಲ ಅನುಭವಿಸ್ಲಿ. ಯಾರು ಬೇಡ ಅಂದ್ರು? ಹೋಗ. ಅದಕ್ಕೆ ದುಡ್ಡು ಮಾಡಕ್ ಬೇರೆ ಯಾವ ರೂಟು ಸಿಗ್ಲಿಲ್ವಾ? ಈ ನಾಟಕ ಆಡಂತ ನಿಮ್ಮ ಅಪ್ಪನ ಹೇಳ್ಕೊಟ್ನಾ? ಅಕ್ಕ, ಅನ್ಯಾಯವಾಗಿ ಅಪ್ಪನ ದೂಷಿಸ್ಬೇಡಿ. ನಿಮ್ ಮದ್ವೆಗೆ ಅಂತಿದ್ದು 1 ಲಕ್ಷ ರೂಪಾಯಿನ ನುಗ್ಗಿಬಿಟ್ರಿ. ಮನುಷ್ಯನಿಗೆ ಹಣ ಎಷ್ಟು ಮುಖ್ಯ ಅಂತ ನನ್ಗೆ ಈಗ ಗೊತ್ತಾಯ್ತು. ಅಕ್ಕ, ಈ ಮನೇಲಿ ಕೂಲಿ ಕೆಲ್ಸನಾದ್ರೂ ಮಾಡಿ ಸಾಲ ತೀರಿಸ್ತೀನಿ. ಆದ್ರೆ ಈಗ ಅಪ್ಪನ ಉಳಿಸ್ಕೊಳ್ಳೋದಕ್ಕೆ 1 ಲಕ್ಷ ರೂಪಾಯಿ ಕೊಡಕ್ಕ. ನೀನು ಕೂಲಿ ಕೆಲಸ ಮಾಡ್ತೀಯ, ಇದನ್ನ ನಾನು ನಂಬೇಕಾ? ನೀನ್ ಮದುವೆ ಆಗದೆ ಇದ್ರು ಪರವಾಗಿಲ್ಲ, ಸುಮ್ಮನೆ ಈ ರೀತಿ ಸುಳ್ಳು ಹೇಳ್ಕೊಂಡು ತಿರುಗಬೇಡ. ಮೂರು ಬಿಟ್ಟವಳು ಊರ್ಗೆ ದೊಡ್ಡೋಳಂತೆ. ನಿನ್ನಂತ ಅವಳ ಮುಖ ನೋಡಕ್ಕೂ ಅಸಹ್ಯ ಆಗತ್ತೆ. ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದು ಆಗುತ್ತೆ. ಆ ಮುದುಕ ಸತ್ರೆ ಸಾಯ್ಲಿ. ಅಣ್ಣ, ಸೂಳೆ ಮಗಳಿಗೆ ಅಪ್ಪ ಹಾಕ್ಬೇಕು. ನೀನು ನಿಮ್ಮ ಅಮ್ಮನ ಕೆಲಸನೇ ಮಾಡು, ದುಡ್ಡು ಸಂಪಾದನೆ ಆಗುತ್ತೆ, ಜೊತೆಗೆ ದಂಡಿಯಾಗಿ. ಅಣ್ಣ, ನನ್ನ ನಮ್ಮನ್ನು ನಿನ್ ತಾಯಿ ಸೌತಿ ಆಗಿತ್ತು. ನಿನ್ ಸ್ಥಾನದಲ್ಲಿ ನಾನ್ ನಿಂತು ನೀನ್ ಹೇಳಿದ ಮಾತುಗಳನ್ನೇ ನಾನು ಹೇಳಿದಿದ್ರೆ ಹೇಗಿರ್ತಿತ್ತು? ಚಪ್ಪಲಿ ಹೊಡೆದಾಗಿರ್ತಿತ್ತು. ಓ ರಶ್ಮಿ, ಏದಿಸು ನಿಲ್ಸಿ, ಅದೇನ್ ಹೇಳಮ್ಮ? ಸೌಕರ್ಯ, ಅಪ್ಪ ಆಸ್ಪತ್ರೆಯಲ್ಲಿದ್ದಾರೆ. ಕಿಡ್ನಿ ಆಪರೇಷನ್ ಹಣ ಬೇಕು. ಹಣ ಬೇಕು ಅಂದ್ರೆ ಹಾಗೆ ಸಿಗುತ್ತೇನಮ್ಮ? ತಾವು ದೊಡ್ಡ ಮನ್ಸು ಮಾಡ್ಬೇಕು. ದೊಡ್ಡ ಮನಸ್ಸು ಮಾಡೋಣ ಅಂದ್ರೆ ನಿನ್ ತಂದೆಗೆ ಆಸ್ತಿನೂ ಇಲ್ಲ, ನಿನ್ ಕಿವಿ ಕೊರಳು ಕೈಯೆಲ್ಲ ಖಾಲಿಯಾಗಿದೆ. ಅಡ ಇಡೋದಿಕ್ಕೆ ಏನಾದ್ರು ಇಟ್ಟಿದ್ದೇನಮ್ಮ? ಈ ನಿನ್ ಕಣ್ಣೀರಿಗೆ ಬೆಲೆ ಇಲ್ಲಮ್ಮ. ಕಣ್ಣೀರ್ನ ಅಡ ಇಟ್ಕೊಂಡು ದುಡ್ಡು ಕೊಡಕ್ಕಾಗಲ್ಲಮ್ಮ. ಏನಮ್ಮ ರಶ್ಮಿ, ದುಡ್ಡು ರೆಡಿನಾ? ನನ್ನ ಅಣ್ಣಂದಿರೋ ಅಕ್ಕ ಎಲ್ರೂ ಕೈ ಬಿಟ್ಬಿಟ್ರು. ಸರ್, ನಿಮಗ್ ಕಾಲಿಗೆ ಬೀಳ್ತೀನಿ. ನಮ್ ತಂದೆನ ಉಳಿಸ್ಕೊಡಿ. ನಾವು ಸಾಯೋವರೆಗೂ ನಿಮ್ಮನೆ ಹಾಳಾಗಿ ದುಡಿತೀವಿ. ಅವ್ರು ಬಿಟ್ರೆ ನನಗ್ ಬೇರೆ ಯಾರು ಗತಿ ಇಲ್ಲ. ನನ್ನ ತಾಯಿಗೆ ಕ್ಯಾನ್ಸರ್ ಆಪರೇಷನ್ಗೆ ಹಣ ಇಲ್ಲ. ಅದಕ್ಕೆ ನನ್ನ ಕಿಡ್ನಿ ಕೊಟ್ಟು ಆ ಹಣದಲ್ಲಿ ಆಪರೇಷನ್ ಮಾಡಿಸೋಣ ಅಂತಿದ್ದೆ. ಆದ್ರೀಗ ನನ್ನ ಕ್ಷಮಿಸಮ್ಮ. ನಾನ್ ಕಿಡ್ನಿ ಕೊಡ್ತೀನಿ. ನಮ್ ತಂದೆ ಪ್ರಾಣ ಉಳಿಸ್ಕೊಡಿ. ನಮ್ ತಂದೆ ಪ್ರಾಣ ಉಳಿಸ್ಕೊಡಿ. ಅಕ್ಕ, ಅಕ್ಕ, ಅಮ್ಮ ಕರಿತಿದ್ದಾರೆ. ಅಪ್ಪ ಹೇಗೆ ಆಡ್ತಿದ್ದಾರೆ ಅಕ್ಕ, ಬೇಗ ಬರ್ಬೇಕಂತಕ್ಕ. ಅಯ್ಯೋ, ಏನಾಗ್ತಿದೆ? ನಾನು ಇಲ್ಲಪ್ಪ, ಡಾಕ್ಟರ್ ಹೇಳಿದ್ದಾರೆ ನಿಮ್ಗೇನು ಆಗಲ್ವಂತೆ. ನನ್ ಕಿಡ್ನಿ ಕೊಟ್ಟು ನಾನ್ ನಿಮ್ಮನ್ನ ಬದುಕಿಸ್ಕೊತೀನಿ. ಆ ಕೆಲಸ ಮಾಡಬೇಡಮ್ಮ. ನೀನು ಬಾಳಿ ಬದುಕ್ಬೇಕಾದವಳಮ್ಮ. ಬದುಕ್ಬೇಕು. ನಿಮ್ಗಿಂತ ನನ್ ಕಿಡ್ನಿ ದೊಡ್ಡದಲ್ಲಪ್ಪ. ರಶ್ಮಿ, ನಿಮ್ಗೆಲ್ಲ ಮೋಸ ಮಾಡ್ಬಿಟ್ಟಮ್ಮ. ಲಕ್ಷ್ಮಿಗೂ ಅನ್ಯಾಯ ಮಾಡ್ಬಿಟ್ಟೆ. ನನ್ನಿಂದ ನಿಮಗೆ ಯಾರಿಗೂ ಸುಖ ಸಿಗ್ಲಿಲ್ಲಮ್ಮ, ಸುಖ ಸಿಗ್ಲಿಲ್ಲ. ಮೊದಲನೇ ಹೆಂಡತಿ ಸತ್ತ ಮೇಲೆ 2ನೇ ಮದುವೆ ಆಗ್ಬಾರ್ದಾಗಿತ್ತು. ಏನೆಲ್ಲ ಮಾತಾಡಿ ವಯಸ್ಸು ಮಾಡ್ಕೋಬೇಡಿ ಅಂದ್ರೆ. ರಶ್ಮಿ, ನಾನು ಉಳಿದಿರೋದು ಇನ್ನು ಕೆಲವು ಕ್ಷಣಗಳಮ್ಮ. ನಾನು ಸತ್ತ ಮೇಲೆ ನನಗೆ ಯಾರು ಇಲ್ಲ ಅನ್ಕೋಬೇಡಮ್ಮ. ನಮ್ಮವನೇ ಆದ ಜಯಂಡ್ ಹತ್ರ ಹೋಗು, ಅವನು ಏನಾದ್ರೂ ಸಹಾಯ ಮಾಡ್ತಾನೆ. ನಿನ್ನ ತಾಯಿ, ತಮ್ಮ,
ತಂಗಿ ಇವನು ಸಾಕೋ ಜವಾಬ್ದಾರಿಲ್ಲ ನಿನಗೆ ವಹಿಸಿ ಹೋಗ್ತಿದ್ದೀನಮ್ಮ. ಈ ಸಂಸಾರ ದಡ ಸೇರಿಸೋ ಭಾರ ನಿನ್ನ ಮೇಲಿದೆಮ್ಮ, ನಿನ್ನ ಮೇಲಿದೆ. ಮುಂದಿನ ಜನ್ಮ ಅಂತ ಒಂದಿದ್ರೆ ನಿನ್ನ ಮಗನಾಗಿ ಹುಟ್ಟಿ ಈ ಋಣ ತೀರಿಸ್ತೀನಮ್ಮ, ತೀರಿಸ್ತೀನಿ. ಹಲೋ ಹಲೋ, ಅಪ್ಪ ಆಸ್ಪತ್ರೆಯಲ್ಲಿ ತೀರ್ಕೊಂಡ್ರು. ಬಾಡಿ ಸ್ಮಶಾನಕ್ಕೆ ಹೋಗ್ತಾ ಇದೆ. ನೀವೆಲ್ಲ ಅಲ್ಲಿಗೆ ಬಂದ್ಬಿಡಿ ಅಣ್ಣ. ಅವನ್ನ ಕಾರ್ಪೊರೇಷನ್ ತೊಟ್ಟಿಗಾಕಿ. ಅಕ್ಕ, ಅವ್ರು ಯಾರು ಬರಲ್ವಂತೆ. ಅವ್ರು ನಮ್ಮ ಅಪ್ಪ ಅಲ್ಲ, ಸತ್ರು ಸಾಯ್ಲಿ, ಕಾರ್ಪೊರೇಷನ್ ಕಸ ತೊಟ್ಟಿಗೆ ಹಾಕಿ ಅಂದ್ರು. ಹಾಸ್ಟೆಲಿಂದ ಕರ್ಕೊಂಡು ಬಂದೆ. ಬೆಂಕಿಡಪ್ಪ. ಆಯ್ತಕ್ಕ. ಓಹೋ, ಆ ಪಾಪಿ ಗತಿ ಕಾಣಿಸ್ಬಿಟ್ಟು ಬಂದ್ರ? ನೀವು ಬಂದು ಇಲ್ಲಿ ಸೇರ್ಕೊಂಡ್ರೆ ನಿಮ್ ಅನಿಷ್ಟ ಈ ಮನೆಗೂ ತಗಲುತ್ತೆ. ನೀವೇ ಹೀಗಂದ್ರೆ ನಾವೆಲ್ಗೆ ಹೋಗೋದು? ಸಾಮಾನೆಲ್ಲ ಎಸ್ತಿದ್ದೀನಿ, ಎತ್ಕೊಂಡೆಲ್ಲಾದ್ರೂ ಮುಖ ತೋರಿಸ್ತೀರಾ ಹಾಳಾಗಿ ಹೋಗಿ. ಮಾವ ಇಟ್ಕೊಂಡಿರೋ ಮಕ್ಕಳಿಗೆಲ್ಲ ಅನ್ನ ಹಾಕ್ಲಿಕ್ಕೆ ಇದೇನ್ ಛತ್ರನ? ಅನಿಷ್ಟ ಅನಿಷ್ಟ. ಅಣ್ಣ ನೀನೇ ಹೇಳು, ಈಗ ನಾನು ಎಲ್ಲಿಗೆ ಹೋಗ್ಲಿ? ಹೇ, ಜೀವನದಲ್ಲಿ ಇನ್ನೊಂದ್ಸಲ ನಿಮ್ಮ ನೆರಳು ಕೂಡ ನಮ್ಮನೆ ಹೊಸ್ತು ಮೇಲೆ ಬೀಳ್ಬಾರ್ದು. ಕೆಟ್ಟು ಪಟ್ನ ಸೇರುವಂತಾರಲ್ಲ, ಹಾಗೆ ಎಲ್ಲಾದ್ರೂ ಸೇರಿ ಹಾಳಾಗೋಗಿ. ಒಳಗೊಂಡು ಬಿಡ್ತಾರೆ. ನಿಮ್ಮನ್ನ ಯಾರೋ ಹುಡ್ಕೊಂಡ್ ಬಂದಿದ್ದಾರೆ. ಬಂದೆ. ನಮಸ್ಕಾರ, ಕೂತ್ಕೊಳ್ಳಿ. ನೀವು ರಾಜಾ ವೆಂಕಟಪ್ಪನವ್ರ ಹೆಂಡತಿ ಅಲ್ವಾ? ಹೌದು, ನಾನು ಅವ್ರ ಹೆಂಡತಿ. ಎಲ್ಲಿ ವೆಂಕಟಪ್ಪನವರು? ಅಪ್ಪ ತೀರ್ಕೊಂಡ್ರು. ಯಾಕೆ? ಅವ್ರಿಗೇನಾಗಿತ್ತು? ಸಾರಿ, ನಾನ್ ನಿಮ್ ಮನ್ಸಿಗೆ ನೋವು ಮಾಡಿದೆ ಅಂತ ಕಾಣುತ್ತೆ. ಅಮ್ಮ, ಮೊದ್ಲು ಸ್ನಾನ ಮಾಡಿ ತಿಂಡಿ ತಿನ್ನಿ, ಆಮೇಲೆ ನಿಧಾನಕ್ಕೆ ಮಾತಾಡಿದ್ರಾಯ್ತು. ಕಾವೇರಿ, ಇವ್ರನ್ನೆಲ್ಲ ಒಳಗೆ ಕರ್ಕೊಂಡು ಉಳ್ಕೊಳ್ಳೋ ವ್ಯವಸ್ಥೆ ಮಾಡು. ಆಯ್ತು. ಬನ್ನಿ. ಬಾರೋ. ಯಾರ್ ಬೇಕಾಗಿತ್ತು? ವೆಂಕಟಪ್ಪನವ್ರಿದ್ದಾರೆ. ಅವ್ರ ನೆನ್ನೆನೆ ಸತ್ರು. ಅವ್ರ ಹೆಂಡತಿ ಮಕ್ಕಳು ಅವ್ರ ಊರ್ ಬಿಟ್ಟು ಹೋದ್ರು. ಯಾಕೆ? ಆಸ್ತಿ ಮನೆ ಕಳ್ಕೊಂಡ್ರು, ಅಪ್ಪ ಸತ್ತ. ಇನ್ನು ಅವ್ರಿಗೇನ್ ಕೆಲ್ಸ ಇಲ್ಲಿ? ಎಲ್ಲೋ ಕೆಟ್ಟ ಪಟ್ನ ಸೇರ್ಕೊಂಡಿರ್ಬೇಕು. ಹೋಗ್ಲಿ, ಅವ್ರ ಅಡ್ರೆಸ್ ಕೊಡ್ತೀರಾ? ಕೆಟ್ಟ ಕೆರ ಹಿಡಿದ ಅಡ್ರೆಸ್ ಇಲ್ಲ, ನಾವ್ಯಾಕೆ ಇಟ್ಕೊಳ್ಳೋಣ? ಅವ್ರು ಎಲ್ಲಿ ಹಾಳಾಗೋದೋ ಯಾರಿಗೂ ಗೊತ್ತು. ಹೋಗ್ರಿ, ಸುಮ್ನೆ ಬಂದ್ಬಿಟ್ರು ಬಾಗ್ಲಕ್ಕೆ. ಅಮ್ಮ, ನಿಮ್ ಕಥೆ ಕೇಳಿದ್ರೆ ಕರಳೆ ಕಿತ್ತು ಬರುತ್ತೆ. ನಿಮ್ ನೋವೇನು ಅಂತ ನನಗೆ ಅರ್ಥ ಆಗಿದೆ. ರಾಜಾ ವೆಂಕಟಪ್ಪನವರು 100 ಜನರಿಗೆ ಅನ್ನ ಹಾಕಿದ ಪುಣ್ಯಾತ್ಮರು. ಅಂಥ ಅವ್ರಿಗೆ ದೇವ್ರು ಇಂಥ ಸಾವು ಕೊಟ್ಟ ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ.
ಆಗಿದ್ದಾಗ ಹೋಯ್ತು. ನೀವೇನು ಯೋಚನೆ ಮಾಡಬೇಡಿ ಅಮ್ಮ. ನಿಮ್ಮನೆ ಉಪ್ಪಿನ ಬೆಳೆದ ದೇಹ ಆಯ್ತು. ಆ ಉಪ್ಪಿನ ಋಣ ತೀರ್ಸೋಕೆ ದೇವ್ರು ನನಗೆ ಅವಕಾಶ ನೀಡಿದ್ದಾನೆ. ಇನ್ಮೇಲೆ ಇವರೆಲ್ಲ ನನ್ನ ಮಕ್ಕಳು. ಅಮ್ಮ, ನಿಮ್ ಮಗಳು ಮದುವೆ ಆಗೋಲ್ಲ ಅನ್ನೋ ಕೊರಗ್ ಬೇಡ ನಿಮಗೆ. ನೋಡ್ತಾ ಇರಿ, ಇನ್ನು 3 ತಿಂಗಳೊಳಗೆ ನನ್ನ ಮಗಳು ಮದುವೆನ ಧಾಮ್ ಧೂಮ್ ಅಂತ ಮಾಡ್ತೀನಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗೋ ಡಿಒ ಲೆಟ್ರು ಸರ್. ಸುಬ್ಬಯ್ಯ, ಸರ್ ನಿಮ್ಮ ಹತ್ರ ಒಂದು ವಿಷಯ ಕೇಳೋಣ ಅಂತಿದ್ದೆ. ಏನ್ ಸರ್? ನೀವು ಮದುವೆ ಬ್ರೋಕರ್ ಅಂತೆ? ಬ್ರೋಕರ್ ಅಲ್ಲ ಸರ್, ಹಾಗೆ ಸುಮ್ನೆ ಒತ್ಕಳಿಯಕ್ಕೆ ಜನಸೇವೆ ಜನಸೇವೆ. ಮಾಡಿ ಮಾಡಿ ಅಂದ ಹಾಗೆ ನಮಗೊಂದು ಗಂಡು ಬೇಕಾಗಿತ್ತಲ್ಲ. ನಿಮ್ ಮಗಳಿಗ ಸರ್? ನಮ್ಮ ಸ್ನೇಹಿತರ ಮಗಳಿಗೆ. ಅಯ್ಯೋ, ನಿಮಗ್ ಬೇಕಾದವರು ಅಂದ್ಮೇಲೆ ಒಳ್ಳೆ ಕಡೆನೆ ನೋಡೋದು. ನನ್ ಲಿಸ್ಟಲ್ಲಿ ಈಗ ಒಳ್ಳೆ ಹುಡುಗ ಇದ್ದಾನೆ. ಬೇಕು ಅಂದ್ರೆ ನಾಳೆನೆ ತೋರಿಸ್ತೀನಿ. ಆಹಾ, ನಾಳೆ ಸಂಜೆನೆ ನಮ್ಮ ಮನೆ ಕರ್ಕೊಂಡು ಬಂದ್ಬಿಡಿ. ನನಗ್ ಬೇಡ, ಅವ್ರಿಗೆಲ್ಲ ಕೊಡಮ್ಮ. ನನಗ್ ಕೊಡಿಮ್ಮ. ಏನಮ್ಮ ರಶ್ಮಿ, ಹುಡುಗ ನಿನ್ಗೆ ಒಪ್ಪಿಗೆನಾ? ಏನಮ್ಮ, ಹುಡುಗ ನಿಮ್ಗೆ ಒಪ್ಪಿಗೆನಾ? ಇಂಥ ಒಳ್ಳೆ ಹುಡುಗ ನಮ್ ರಶ್ಮಿ ಸಿಗ್ತಾನೆ ಅಂತ ನನ್ ಕನ್ಸಲ್ಲೂ ಕಂಡಿರ್ಲಿಲ್ಲ. ನಮ್ ಪಾಲಿಗೆ ನೀವೇ ದೇವ್ರು. ಚೇಚೆ, ಹಾಗನ್ಬೇಡಿ ಅಮ್ಮ. ಎಲ್ಲಾ ದೇವ್ರಿಚ್ಛೆ. ಅವಳು ಸುಖವಾಗಿದ್ರೆ ಸಾಕು. ಸಂತೋಷನಾ? ಸುಬ್ಬಯ್ಯನವ್ರೆ, ಅವ್ರದಂತೂ ಒಪ್ಪಿಗೆ ಇದೆ. ಗಂಡು ಹೆಣ್ಣು ಒಪ್ಕೊಂಡ್ಮೇಲೆ ತಡ ಯಾಕೆ? ಮುಂದಿನ ವಾರ ಒಳ್ಳೆ ಮುಹೂರ್ತ ಇದೆ, ಮದುವೆ ಮುಗಿಸ್ಬಿಡೋಣ. ಎಲ್ಲಿ ಹೋಗ್ತೀಯ ಚಿನ್ನ? ಏನಮ್ಮ? ಅತ್ತೆ, ಇವ್ರು ಯಾರೋ? ಹೆದರ್ಕೋಬೇಡ, ಅವನು ನಮ್ಮವನೇ. ಏನ್ ಹೇಳ್ತಾ ಇದ್ದೀರಾ? ಇವ್ರು ನನ್ ಗಂಡ ಅಲ್ಲ. ಅದು ನನಗ್ ಗೊತ್ತು, ನಾನೇ ಕಳ್ಸಿದ್ದೀನಿ. ಸುಮ್ನೆ ನಾ ಹೇಳ್ದ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ. ಅತ್ತೆ, ನಾನ್ ನಿಮ್ ಮಗನ್ ಹೆಂಡತಿ, ಈ ಮನೆ ಗೃಹಲಕ್ಷ್ಮಿ. ನೀವು ಒಂದ್ ಹೆಣ್ಣಾಗಿ ಈ ರೀತಿ ಮಾತಾಡೋಕ್ ನಾಚಿಕೆ ಆಗಲ್ಲ? ನಾಚಿಕೆ? ನನಗಿರೋನು ಒಬ್ನೇ ಮಗ. ಐಶ್ವರ್ಯ ಹಣಕ್ಕೇನು ಕೊರತೆ ಇಲ್ಲ. ಆದ್ರೆ ಅವನ ನಂತರ ಈ ಆಸ್ತಿಗೆಲ್ಲ ಒಬ್ಬ ವಾರಸುದಾರ ಬೇಕೇ ಬೇಕು. ಅದಕ್ಕೋಸ್ಕರ ನೀನು ಈ ರಾತ್ರಿ ಇವನ್ ಜೊತೆ ಕಳಿಲೇಬೇಕು. ಅತ್ತೆ, ನೀ ಹೆತ್ತ ಮಗನ ಹೆಂಡ್ತಿನ, ಈ ಮನೆ ಸೊಸೆನ ಕಂಡೋಡಿ ಸೆರಗಾಸು ಅಂತ ಹೇಳ್ತಿದ್ಯಲ್ಲ, ನೀನೊಬ್ಳು ತಾಯಿನ? ನಾನು ತಾಯಿನೇ, ನೀನು ತಾಯಿ ಆಗ್ಬೇಕು ಅಂತಾನೆ ಹೇಳ್ತಿರೋದು. ತಾಳಿ ಕಟ್ಟಿದ ಗಂಡನ ಜೊತೆನೆ ನಾನ್ ಸಂಸಾರ ಮಾಡೋದು. ಈ ಜನ್ಮದಲ್ಲಿ ಮಗು ಕೊಡೋ ಸಾಮರ್ಥ್ಯ ಅವನಿಗಿಲ್ಲ. ಅತ್ತೆ, ಏನ್ ಹೇಳ್ತಾ ಇದ್ದೀರಾ? ಏಯ್, ಕೇಚ್ಬೇಡ. ಲುಕ್ ಬೇಬಿ, ಇವ್ರ ಮಗ ಚಂಡ. ಅಯ್ಯೋ ಚಂಡಾಳ, ಎಂತ ಮಾತಾಡ್ತಿದ್ಯಾ? ನನಗೆ ಈ ಮನೆ ಗೌರವ, ಪ್ರತಿಷ್ಠೆ, ಭವಿಷ್ಯ ಮುಖ್ಯ. ಈ ಸಮಾಜದೆದುರು ನೀನು ಈ ಮನೆ ಸೊಸೆಯಾಗಿರ್ಲೇಬೇಕು. ನೀನ್ ತಾಯಿ ಆಗೋವರೆಗೂ ಇವನ್ ಜೊತೆ ರಾತ್ರಿ ಕಳೀತಾನೇ ಇರ್ಬೇಕು. ಈ ವಿಷಯ 4 ಗೋಡೆ ಮಧ್ಯೆ ಮಾತ್ರ ಇರ್ಬೇಕು. ಹೊರಗಡೆ ಏನಾದ್ರೂ ಬಾಯಿ ಬಿಟ್ರೆ ನಿನ್ ಮರ್ಯಾದಿನೇ ಹೋಗೋದು. ಏನೇ ಹೇಳ್ತಾ ಇದ್ರೆ ಸುಮ್ನೆ ಕೇಳ್ತಾ ಹಾಗೆ ನಿಂತಿದ್ಯಾ? ಹೋಗಿ ಸುಮ್ನೆ ಬಿಟ್ಟು. ನನ್ನ ತಂಗಿ ಇದ್ದಾಗೆ ನನ್ನನ್ನು ಬಿಟ್ಬಿಡು. ಅನ್ಯಾಯವಾಗಿ ನನ್ನ ಬಾಳ ಹಾಳು ಮಾಡ್ಬೇಡ. ಬೇಬಿ, ಇವತ್ತು ಮೊದಲನೇ ದಿನ. ಹುಡುಗಿ ತುಂಬಾ ಶಾಕ್ ಆಗಿದ್ದಾಳೆ. ಇವತ್ತಿಗೆಷ್ಟು ಸಾಕು, ನಾಳೆ ನೋಡ್ಕೋತೀನಿ. ಅದೇನ್ ಮಾಡ್ತೀವೋ ನನಗೊಂದೂ ಗೊತ್ತಿಲ್ಲ. ಈ ವಸ್ತುಗಳಿಗೆ ಈ ಮನೆಗೆ ಒಂದ್ ಮಗು ಬೇಕೇ ಬೇಕು. ಏಯ್, ನಿನ್ ಕಣ್ಣಿಗೆ ಬೆಲೆ ಇಲ್ಲ ಅಂತ ತಿಳ್ಕೊ. ನಾಳೆ ಬರ್ತೀನಿ. ನಕ್ರ ಗಿಕ್ರ ಮಾಡ್ಯೋ, ಹುಷಾರ್. ಬೇಡ, ಹತ್ರ ಬರ್ಬೇಡ. ನಾನೇನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಹೊರಟೋಗು. ನಾನೇನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ.
ಹೊರಟೋಗು, ಹೊರಟೋಗಿಲ್ಲಿಂದ. ಬಂದು ಕೊಂದು ಬಿಡ್ತೀನಿ. ಇನ್ನು ಹತ್ರ ಬಂದ್ರೆ ನಾನೇ ಸತ್ತು ಹೋಗ್ತೀನಿ. ಬರು, ಮುಖ ಏನೋ ನೋಡ್ತಾ ಇದ್ಯಾ? ಕಿತ್ಕೊಳ್ಳೋ ಚಾಕುನ ಬಿಡಲಾರಿನ. ಏನೇ ನೋಡಿ, ನೀನು ಸತ್ತು ನಮ್ಮನ್ನ ಜೈಲಿಗೆ ಕಳ್ಸ್ಬೇಕು ಅಂತ ಮಾಡಿದ್ಯಾ? ಅಯ್ಯೋ ಪಾಪ ಅಂತ ಮೊದಲನೇ ದಿನ ಬಿಟ್ರೆ ಇಷ್ಟೊಂದು ಕೊಬ್ಬ ನಿನಗೆ. ನಿನ್ನನ್ನ ಹೇಗೆ ಅದಕ್ಕೆ ತರಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಏಯ್, ನಾಳೆ ಬರ್ತೀನಿ. ನಾನ್ ಹೇಳ್ದಂಗೆ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ರೇಪ್ ಮಾಡೋದು ನನಗೆ ಬಾಳೆಹಣ್ಣು ತಿಂದಷ್ಟೇ ಸುಲಭ. ನಾನ್ ಹೇಳೋ ಮಾತು ಕೇಳಲ್ವಾ? ನಾನ್ ಹೇಳೋ ಮಾತು ಕೇಳ್ತೀಯೋ ಇಲ್ವೋ? ಕೇಳಲ್ಲ. ಕೇಳಲ್ಲ? ತಗೋ. ನೀರ್ ಬೇಕೇನೆ? ಪಾಪ ಬಹಳ ಭಯ ಇರ್ತಿ. ತಗೋ, ತಗೊಳ್ಳೆ, ಕುಡಿ, ಕುಡಿಯೇ, ತಗೋ. ನೀರ್ ಬೇಕಂದ್ರೆ ಕುಡಿ. ನೀರ್ ಬೇಕಂತೆ, ನೀರು. ನೀರು ರೀ, ನೀವಾದ್ರೂ ನನಗೆ ಕುಡಿಯಕ್ ನೀರು ಕೊಡ್ರಿ. ನಿಮ್ ಹೆಂಡತಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ರು, ನೋಡ್ತಾ ಸುಮ್ನೆ ನಿಂತಿದ್ದೀರಲ್ಲ. ನಿಮ್ ಹೆಂಡತಿ ಶೀಲಾನ ಕಂಡೋರ್ ಪಾಲ್ ಮಾಡ್ತಿದ್ರು, ಕಣ್ ಮುಚ್ಕೊಂಡ್ ನಿಂತಿದ್ದೀರಲ್ಲ. ನೋಡಿ, ನಮಗ್ ಮಕ್ಳು ಬೇಡ, ಸುಖ ಬೇಡ, ಮರ್ಯಾದೆಯಾಗಿ ನಿಮ್ ಜೊತೆ ಸಂಸಾರ ಮಾಡ್ಕೊಂಡಿರ್ತೀನಿ. ಅದು ಬೇಡ ಅಂದ್ರೆ ಒಂದು ಹೆಣ್ಣು ಅನ್ನೋ ಕರುಣೆಯಿಂದಾದ್ರು ನಾನು ಇಲ್ಲಿಂದ ಬಿಟ್ಬಿಡಿ. ನಾನು ಎಲ್ಲಾದ್ರೂ ಹೋಗಿ ಬದುಕೋತೀನಿ. ನೋಡಿ, ನಿಮಗೆ ಕೈ ಮುಗಿದ್ ಕೇಳ್ಕೊತೀನಿ, ನಾನು ಇಲ್ಲಿಂದ ಬಿಟ್ಬಿಡಿ ಅಂದ್ರೆ, ನಾನು ಇಲ್ಲಿಂದ ಬಿಟ್ಬಿಡಿ. ಅಷ್ಟೇ ತಾನೇ, ನೀನ್ ಹೊರಗಡೆ ಬಿಡ್ತೀನಿ, ಎಲ್ಲಾರು ಬದುಕು. ಏಯ್, ಬಾರೋ ಇಲ್ಲಿ. ಏನಮ್ಮ? ಏನು ನಿನಗಂತೂ ಗಂಡಸ್ತನ ಇಲ್ಲ. ಏನ್ ನೋಡ್ತಾ ನಿಂತಿದೀಯಾ? ನೀನು ಇಲ್ಲಿ ಏನು ಕಂಡಿಲ್ಲ, ನೋಡಿಲ್ಲ. ಸುಮ್ನೆ ಬಾಯಿ ಮುಚ್ಕೊಂಡು ಹೋಗ್ತಾ ಇರು, ಹೋಗೋ. ಏನೇ ಅವನ್ನ ಮರಳು ಮಾಡಿ ಬುಟ್ಟಿ ಹಾಕೊಂಡು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೀಯಾ? ಅದು ಈ ಶಾಂತಮ್ಮ ಇರೋವರೆಗೂ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಈಗ ಸಂಜೆ ಆಗ್ತಾ ಇದೆ, ಬೇಗ ಡ್ರೆಸ್ ಮಾಡ್ಕೊಂಡು ರೆಡಿ ಆಗು. ಏನಾಯ್ತಕ್ಕ? ಬೇಗ ಬರೋ, ಬೇಗ ಬಾ. ಅಯ್ಯೋ, ಅವಳು ಓಡುತ್ತಾ ಇದ್ದಾಳೆ, ಬಿಡ್ಬೇಡ ಅವಳನ್ನ. ಜಯಣ್ಣವ್ರೆ, ಜಯಣ್ಣವ್ರೆ, ಹೇಳ್ರಿ ಮೇಲೆ. ನೀವು ಮನುಷ್ಯರೋ ಇಲ್ಲ ರಾಕ್ಷಸರೋ? ಮನೆ ತುಂಬಿಸ್ಕೊಂಡಿರೋ ಸೊಸೆನ ರವಿಚಾರ ಕೆಲಸ ನೀನವ್ರ ತಾಯಿನ ಇಲ್ಲ ತಲೆ ಹಿಡ್ಕಿನ? ಸಾಕ್ ಸುಮ್ನಿರಯ್ಯ. ನನ್ ಮಗ ಸ್ಕೂಟರ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ಟ. ಹತ್ ಗಂಟನ ಮುಖ ನೋಡ್ದೆ ತವ್ರಿಗೋಡ್ ಬಂದಿರೋ ಇವಳಂತಹ ಪತಿರೋತೇನಯ್ಯ. ಅತ್ತೆ, ಯಾವತ್ ನನ್ನ ಹೆಂಡತಿ ಹಾಸಿಗೆಗೆ ಪರಪುರುಷನ್ ಕಳ್ಸಿದ್ರು ಅವತ್ತೇ ನನ್ ಪಾಲಿಗೆ ನನ್ ಗಂಡ ಸತ್ತ. ಅಲ್ಲೇ ಇದ್ದಿದ್ರೆ ನೀವು ಇವಳನ್ನ ಜೀವ ಸಹಿತ ಸಮಾಧಿ ಮಾಡ್ಬಿಡ್ತಿದ್ರಿ. ಕೊಟ್ಟ ಹೆಣ್ಣು ಕುಲಕ್ ಹೊರಗೆ. ನಾವು ಬದುಕಿಸ್ತೀವೋ ಸಾಯಿಸ್ತೀವೋ ಅದು ನಮಗ್ ಸೇರಿದ್ದು. ನಮ್ ಸಂಪ್ರದಾಯದ ಪ್ರಕಾರ ವಿಧಿಶಾಸ್ತ್ರ ಮಾಡಿ ಮುಗಿಸೋದಿಕ್ಕೆ ನನ್ ಸೊಸೆನ ನನ್ ಮನೆಗೆ ಕಳ್ಸ್ಕೊಡಿ. ಈ ಜನ್ಮದಲ್ಲಿ ನಾನು ಆ ಮನೆ ಹಸಲು ತುಳಿಯಲ್ಲ. ಹಾಗಾದ್ರೆ ಈ ಪತ್ರಿಕೆ ರುಜು ಹಾಕು. ರಶ್ಮಿ, ಈ ಪತ್ರಕ್ಕೆ ನೀನ್ ಸೈನ್ ಮಾಡಬೇಡ.
ನನಗೂ ಇವ್ರಿಗೂ ಯಾವ ಸಂಬಂಧನೂ ಇಲ್ಲ. ನಾನು ಇವ್ರ ಮನೆ ಸೊಸೆ ಇಲ್ಲ ಅಂತ ಡಿಕ್ಲೇರ್ ಮಾಡಿದ ಹಾಗಾಗುತ್ತೆ. ನಿನ್ ಗಂಡನ ಆಸ್ತಿ ಪೂರಾ ನಿನ್ಗೆ ಸೇರ್ಬೇಕು. ಕೋರ್ಟ್ ಮೆಟ್ಲು ಹತ್ತಿದ್ರು ಪರವಾಗಿಲ್ಲ, ಆಸ್ತಿ ಎಲ್ಲ ನಿನ್ಗೆ ಸಿಗೋ ಹಾಗೆ ಮಾಡ್ತೀನಿ. ಅಂಕಲ್, ಇವ್ರ ಹೆಂಚಲಾಸ್ತಿ ನಮ್ಗೆ ಆಗ್ಬೇಕು? ನನ್ನ ಜೀವನದಲ್ಲಿ ಇಂಥ ಒಂದು ಘಟನೆ ನಡೆದಿತ್ತು ಅನ್ನೋದನ್ನ ನಾನು ಮರಿಬೇಕು. ಮಾನಸಿಕ ಹಿಂಸೆ ಬೇಡ ಅಂಕಲ್. ಎಲ್ಲಾದ್ರೂ ಒಂದು ಚಿಕ್ಕ ಕೆಲಸ ಕೊಡ್ಸ್ಬಿಡಿ ಸಾಕು. ನೆಮ್ಮದಿಯಾಗಿ ಅನ್ನನೋ ಗಂಜಿನೋ ಕುಡ್ಕೊಂಡು ಬದುಕ್ತೀನಿ. ಆದ್ರೆ ಈ ನರ ರಾಕ್ಷಸರ ಸಾಹಸ ನಮಗ್ ಬೇಡ. ಕೊಡಿ ಅಂಕಲ್, ಸೈನ್ ಮಾಡ್ತೀನಿ. ಇಲ್ಲಿಂದ ತೊಲಗ್ಲಿ. Get out. ರಶ್ಮಿ, ರಶ್ಮಿ, ಅಂಕಲ್, ನೀವು ಹೇಳ್ದಾಗೆ ಅಪ್ಲಿಕೇಶನ್ ತಂದಿದ್ದೀನಿ. ಗುಡ್. ರಶ್ಮಿ, ನಿನ್ನ ಟೈಪಿಸ್ಟ್ ಆಗಿ ಟೆಂಪ್ರರಿ ಪೋಸ್ಟ್ ಅಲ್ಲಿ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಅಂಕಲ್, ನನಗೆ ಟೈಪಿಂಗ್ ಬರೋದಿಲ್ಲ. ಈಗ ನೀನ್ ಡ್ಯೂಟಿ ರಿಪೋರ್ಟ್ ಮಾಡ್ಕೋ. ನಾನಿರೋವರೆಗೂ ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ. ಇವತ್ ಸಂಜೆಯಿಂದನೇ ನೀನ್ ಟೈಪಿಂಗ್ ಕಲಿಯಕ್ ಹೋಗು. ಆಯ್ತು ಅಂಕಲ್. ರಶ್ಮಿ, ನಿನ್ಗೊಂದು ವಿಷಯ ಹೇಳಕ್ ಮರ್ತಿದ್ದೆ. ನನಗೆ ಭೂಪಾಲಿಗೆ ಟ್ರಾನ್ಸ್ಫರ್ ಆಗಿದೆ. ಕ್ಯಾನ್ಸಲ್ ಮಾಡ್ಸಕ್ ಟ್ರೈ ಮಾಡಿದೆ, ಸಾಧ್ಯನೇ ಆಗ್ಲಿಲ್ಲ. ನೆಕ್ಸ್ಟ್ ವೀಕೇ ಹೋಗ್ಬೇಕು. ಮತ್ ಕರ್ನಾಟಕಕ್ಕೆ ಬರೋಕ್ ಸಾಧ್ಯ ಆಗುತ್ತೋ ಇಲ್ವೋ? ಇವ್ರು ಹೊರಟೋದ್ರೆ ನಮ್ಗಳ ಗತಿ ಏನು ಅಂತ ಗಾಬರಿ ಆಗೋದ್ ಬೇಡ. ನಾನೊಂದ್ ಮನೆ ನೋಡಿದ್ದೀನಿ, ಅಡ್ವಾನ್ಸು ಕೊಟ್ಟಿದ್ದೀನಿ. ನೀವೆಲ್ಲರೂ ಅಲ್ಲಿ ಆರಾಮಾಗಿರ್ಬಹುದು. ರಶ್ಮಿ, ಈಗ ನಿನಗೆ ಬರ್ತಾ ಇರೋ ಸಂಬಳದಲ್ಲಿ ಫ್ಯಾಮಿಲಿ ಮೇಂಟೈನ್ ಮಾಡಬಹುದಲ್ಲ? ಆಗತ್ತೆ ಅಂಕಲ್. ಗುಡ್. ಮುಂದೆ ಬರೋ ಆಫೀಸರ್ಗೆ ನಿನ್ನನ್ನು ಪರ್ಮನೆಂಟ್ ಮಾಡೋದಕ್ಕೆ ನಾನು ರೆಕಮೆಂಡ್ ಮಾಡಿ ಹೋಗ್ತೀನಿ. ಓಕೆ? ಇದು ನನ್ನ ಭವಿಷ್ಯನ ರೂಪಿಸಿದ ಮರೆಯಲಾದಂತ ಒಂದು ಘಟನೆ. ಈಗ ಆ ಸಂಸಾರ ಅನಾಥ ಆಗೋಗ್ಬಿಟ್ಟಿದೆ. ಈಗ ಅವ್ರು ಎಲ್ಲಿದ್ದಾರೋ, ಹೇಗಿದ್ದಾರೋ ನನಗಂತೂ ಗೊತ್ತಿಲ್ಲ. ಆ ರಶ್ಮಿನ ನಾನು ಹುಡುಕ್ತಾನೇ ಇದ್ದೀನಿ. ಯಾವತ್ತೂ ಆ ರಶ್ಮಿ ನನ್ನ ಬಾಳ್ನಲ್ಲಿ ಪ್ರವೇಶ ಮಾಡ್ತಾಳೋ ಆವತ್ತೇ ನನ್ನ ಬಾಳು ಬೆಳೆದಿಂಗ್ಲಾಗೋದು. ಬಲಗಾಲಿತ್ತು ನಡಿಯಮ್ಮ. ಮುಂದೆ ನೀನೆ ಈ ಮನೆ ಬೆಳೆದಿಂಗ್ಲಾಗ್ ಬೆಳಗೋ ಸೊಸೆ. ಡ್ಯಾಡಿ, ಬಲಗಾಲ ಯಾಕಿಡ್ಬೇಕು? ಈ ಮನೇಲಿ ಭದ್ರವಾಗಿ ತಳ ಊರಕ್ಕೆ. ಸರಿ ಡ್ಯಾಡಿ. ಬಾರೆ ಬಾ. ನೋಡು, ಮನೆ ಹೇಗೆ ಇದೆ? ಅಯ್ಯೋ ಅಯ್ಯೋ ಅಯ್ಯೋ, ಕಾರು, ಆಳು ಕಾಳು ಎಲ್ಲ ಇದೆ. ಹೌದೇನ್ರಿ? ರಂಜು, ನಾನು ಹೇಳ್ಕೊಟ್ರೋ ಪಾಠ ಎಲ್ಲ ನೆನಪಿದೆ ತಾನೆ? ಜ್ಞಾಪಕ ಇದೆ ಡ್ಯಾಡಿ. ಲೆಸನ್ ನಂಬರ್ 1 ಜ್ಞಾಪಕ ಇದೆ, ಜ್ಞಾಪಕ ಇದೆ. ವಿಶಾಲು, ವಿಶಾಲು. ಓಹೋ, ಬಾರ್ನ. ಚೆನ್ನಾಗಿದ್ಯಾನ? ಚೆನ್ನಾಗಿದ್ದೀನಮ್ಮ. ಚೆನ್ನಾಗಿದ್ಯಾ ಅತ್ತಿಗೆ? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ರಂಜು, ರಂಜು, ರಂಜನಾ. ಓ ರಂಜನಾ, ಚೆನ್ನಾಗಿದ್ಯಮ್ಮ? ಎಲ್ಲ ನಿಮ್ಮ ಆಶೀರ್ವಾದ ಅತ್ತೆ. ಗುರ್ತೇ ಸಿಗೋದಿಲ್ವಲ್ಲೇ? ಹೆಣ್ಣು ಮಕ್ಕಳು ದಿನ ಬೆಳಗಾಗೋದ್ರೋಗೆ ತೆಂಗಿನ ಮರ ಬೆಳೆದಂಗ್ ಬೆಳೆದು ಬಿಡ್ತಾರೆ. ನಾವು ಸುಮ್ನಿದ್ರು ವಯಸ್ಸು ಸುಮ್ನಿರುತ್ತಾ ವಿಶಾಲು? ಅತ್ತೆ, ನಾಳೆಯಿಂದ ನೀವು ರೆಸ್ಟ್ ತಗೋಬೇಕು. ಈ ಮನೆ ಕೆಲಸ ಕಾರ್ಯ ಎಲ್ಲ ನಾನ್ ನೋಡ್ಕೊತೀನಿ. ನೋಡ್ದ್ಯಾ ವಿಶಾಲು, ನಮ್ ಹುಡುಗಿ ಎಷ್ಟು ತಿರ್ಕು. ಆಗ್ಲೇ ಮನೆ ಜವಾಬ್ದಾರಿ ಎಲ್ಲ ವಹಿಸ್ಕೊತಿಯಾಳೆ. ಏನ್ ನಡೀನ್ರಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾಕೆ ಬಾಬಾ, ಕುರ್ಸಿಗ್ಲಿಲ್ವಾ? ಅದ್ಯಾಕ ಕೇಳ್ತೀಯ? ಮಾವನ್ ಮಗಳು ನಡೀಂದ್ರ ಗುರ್ತಿಡದೆ ಇರ್ತಾರಿಯೇ? ಇವತ್ತು ನಾನು DC ಆಗದೆ PC ಆಗಿದ್ದಿದ್ರೆ ನೀವಲ್ಲಿ ಹುಡ್ಕೊಂಡು ಬರ್ತಾ ಇದ್ರ ಮಾವ. ರಾಜ, ಯಾಕೋ ಹೀಗ್ ಮಾತಾಡ್ತಿದ್ಯಾ? ರಂಜನಾಗೆ 4-6 ಕಡೆ ಗಂಡ್ ನೋಡ್ತಿದಾನಂತೆ. ಅದಕ್ಕೆ ಅವಳು ಈ ಮನೇಲಿ 1-2 ತಿಂಗಳು ಬಿಟ್ಟು ಹೋಗೋಣ ಅಂತಿದಾನಂತೆ. ನಿನ್ನೊಂದ್ ಮಾತು ಕೇಳಿ ಹೇಳ್ತೀನಿ ಇನ್ನಪ್ಪ. ಇದ್ರಲ್ಲಿ ನನ್ ಕೇಳೋದು ಏನಮ್ಮ ಇದೆ? ಅವ್ರ ಪಾಡಿ ಅವ್ರಿದ್ರೆ ನನ್ಗೇನ್ ತೊಂದರೆ ಇಲ್ಲ. ಇರ್ಲಿ ಬಿಡು. ಲೆಸನ್ ನಂಬರ್ 3 ಮಾಡ್ಲಿಲ್ವಲ್ಲ? ಲೆಸನ್ ನಂಬರ್ 3 ಮಾಡ್ಲಿಲ್ವಲ್ಲ? ನನಗಲ್ಲಮ್ಮ, ಅವನಿಗೆ ಮಾಡ್ಬೇಕಾಗಿತ್ತು.
ಬಾವಾ ನೀನೇನ ಇಲ್ಲಿ ಮಾಡ್ತಾ ಇದ್ಯಾ? ಸಿಟಿ ಒಳಗೆ ತಕ್ಕಾಗಿರ್ಬೇಕಲ್ಲ ಬಾವಾ, ಅದಕ್ಕೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ. ಇದರ ಎಕ್ಸರ್ಸೈಸ್ ಹೇಳ್ಕೊಡ್ತೀರಾ? ನಿಮ್ಮ ಅಪ್ಪನ ಕೇಳು, ಚೆನ್ನಾಗಿ ಹೇಳ್ಕೊಡ್ತಾನೆ. ಹಾಗೆ ಇಲ್ಲಿಂದ ಅಮ್ಮ, ಟವಲ್ ಕೊಡಮ್ಮ. ಚಾಲೆಂಜ್. ನೀನೇಕೆ ಬಂದಿಲ್ಲಿ? ನೋಡು, ನನ್ನ ಮಕ್ಕಳ ಇದೆಲ್ಲ ಇರ್ತಲ್ಲ. ನೀನು ನನ್ನ ನಡೆಸ್ಬೇಡ, ನೀನು ಹೋಗಿ ಆ ಕಡೆ. May I come in, sir? Good morning, sir. ಈ ಸೆನ್ಸ್ ಆಫೀಸ್ನಲ್ಲಿ ಯಾಕಿರಲ್ಲ? ನೀವು ಆಫೀಸ್ಗೆ ಕೆಲಸ ಮಾಡೋದಕ್ಕೆ ಬರ್ತಿರೋ ಅಥವಾ ನಿದ್ದೆ ಮಾಡೋದಕ್ಕೆ ಬರ್ತಿರೋ? ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಯಾವತ್ತಾರು ಅರ್ಥ ಮಾಡ್ಕೊಂಡಿದ್ದೀರಾ? ಅಲ್ಲ ರೀ, ಡಿಸಿ ಚೇಂಬರ್ ಮುಂದೆ ನಿದ್ದೆ ಮಾಡ್ತಾ ಇದ್ರಲ್ಲ, ನಿಮ್ಗೆ ಯಾವ್ದು ರೆಸ್ಪಾನ್ಸಿಬಿಲಿಟಿ ಇದೆಯಾ? ಹಲೋ, ನಾನು ಸುರೇಂದ್ರ ಮಾತಾಡ್ತಾ ಇರೋದು. ಸುರೇಂದ್ರ, ರಶ್ಮಿ ಪ್ರಿಯ ಸಿಕ್ಕಿದ್ಲ? ನಾ ಇಂಟರ್ವ್ಯೂ ಅರೇಂಜ್ ಮಾಡ್ತೀನಿ, ಬೇಗ ಬಾ. ಓಕೆ ಸುರೇಂದ್ರ, ನಾನು ಲಂಚ್ ಬ್ರೇಕಲ್ಲಿ ಬರ್ತೀನಿ. ಓಕೆ, ರೈಟ್. ದಿಸ್ ಈಸ್ ದ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ಇನ್ಮೇಲೆ ಈ ರೀತಿ ಬಿಹೇವಿಯರ್ ಕಂಡ್ರೆ ಐ ವಿಲ್ ಟೇಕ್ ಆಕ್ಷನ್. ಹಲೋ, ಎಲ್ಲ ರೆಡಿನಾ? ಎಲ್ಲ ರೆಡಿ. ಬಾಪ, ನಿನಗೆ ಕಾಯ್ತಾ ಇದ್ದೀನಿ. ಅದು ಯಾವ ಹುಡುಗಿರ್ ಕಳ್ಸಪ್ಪ ನೋಡೋಣ. ಸರಿ, ರಶ್ಮಿ ಪ್ರಿಯಾನ್ ಕಳಿಸಿ. ಗುಡ್ ಮಾರ್ನಿಂಗ್ ಸರ್. ಏನ್ ನಿಮ್ ಹೆಸರು? ರಶ್ಮಿ ಪ್ರಿಯಾ. ಎಸ್. ಎಸ್ ಅಂದ್ರೆ ಶಿವಪುರನ? ಅಲ್ಲ, ಸಕಲೇಶ್ಪುರ. ನಿಮ್ ತಂದೆ ಹೆಸರು? ಅಂದಾನಪ್ಪ. ಅಗಡಿ ಆಶ್ರಮದಲ್ಲಿ ಕೆಲ್ಸಕ್ಕಿದ್ದಾರೆ. ನನ್ಗಿನ್ನೂ ಮದ್ವೆ ಆಗಿಲ್ಲ, ಅನ್ಮ್ಯಾರಿಡ್. ನೀವಿನ್ ಹೊರಡಿ. ಬರ್ತೀನಿ ಸರ್, ಬರ್ತೀನಿ ಸರ್. ಇವಳಲ್ಲ ಕಣೋ. ನಿನ್ ರಶ್ಮಿ ಹೇಗಿದ್ದಾಳೆ ಏನು ಎತ್ತ ಅಂದ್ರೆ ಹುಡ್ಬೋದಪ್ಪ. ಅದು ಗೊತ್ತಿದ್ರೆ ನಿಮ್ ಹತ್ರ ಯಾಕೆ ಬರ್ತಾ ಇದ್ದೆ? ಹೀಗ್ ಮಾಡಿದ್ರೆ ಹೇಗೆ? ಹೇಗೆ ರಶ್ಮಿ ನೀನ್ ಎಲ್ಲಿದ್ರು ಬೇಗ ಬಾ ಅಂತ ಟಿವಿ ರೇಡಿಯೋ ಪೇಪರ್ ನಲ್ಲಿ ಅನೌನ್ಸ್ಮೆಂಟ್ ಕೊಟ್ಬಿಟ್ರೆ ಈ IAS ಆಫೀಸರ್ನ ಬುಟ್ಟಿ ಹಾಕೊಳಕ್ಕೆ 1000 ರಶ್ಮಿ ಪ್ರಿಯಾ ಹುಟ್ಕೋತಾರೆ. ಆಗ ನಿಜವಾದ ನನ್ನ ರಶ್ಮಿಗೆ ಮೋಸ ಮಾಡ್ದಾಗುತ್ತೆ. ಮಾ, ಏನಿದ್ ಬಾತ್ರೂಮಲ್ಲಿ ನೀರಿನ ಸೌಂಡು? ಟೈಪಿಸ್ಟ್ RP ಒಳ ಕಳಿಸಿ. ಸರ್, ಯಾರು ನಿಮಗೆ ಟೈಪಿಂಗ್ ಹೇಳ್ಕೊಟ್ಟಿದ್ದು? ನಿಮ್ಮನ್ನ ಕೇಳ್ತಾ ಇರೋದು. ತಪ್ಪಿದ್ಯಾ ಸರ್? ಸರಿ ಎಷ್ಟಿದೆ ಅಂತ ಕೇಳಿ. 20 ಲೈನ್ ಟೈಪ್ ಮಾಡಿದ್ದೀರಾ, 40 ಮಿಸ್ಟೇಕ್ ಮಾಡಿದ್ದೀರಾ. ಅಲ್ಲ ರೀ, ಈ ಲೆಟರ್ನ ನಾನು ನೋಡದೆ ಸೈನ್ ಮಾಡಿದ್ರೆ ನನ್ ಗತಿ ಏನ್ರಿ? ಟೈಪಿಂಗ್ ಬದ ಟೈಪಿಸ್ಟ್ ಪೋಸ್ಟ್ಗೆ ಹೇಗ್ರಿ ಅಪಾಯಿಂಟ್ ಆದ್ರಿ? ಸರ್, ಅದು ಇಲ್ಲ, ಇದೂ ಇಲ್ಲ. ತಲೆನ ಇಲ್ಲಿಟ್ಕೊಂಡು ಕೆಲಸ ಮಾಡ್ತೀರಾ? ಅಲ್ಲ ರೀ, ನೀವಿಲ್ಲಿ ಬರೋದು ಕೂತ್ ಸಂಬಳ ತಗೊಳ್ದಿಕ್ಕ? ಒಂದು ನೀಟ್ನೆಸ್ ಇಲ್ಲ, ಒಂದು ಆಕ್ಯುರಸಿ ಇಲ್ಲ, ಸ್ಪೆಲ್ಲಿಂಗ್ ಅಂತೂ ಗೊತ್ತೇ ಇಲ್ಲ. ಸಾರಿ ಸರ್, ಇನ್ಮೇಲೆ ತಪ್ಪು ಮಾಡಲ್ಲ. ನಿಮ್ದು ಒಳ್ಳೆ ತಲೆನೋವಾಯ್ತು ನಾನು. ಹಲೋ ರಾಜ. ಹಲೋ. ಐ ಆಮ್ ಸಾರಿ. ಸಾರಿ. ಏನಯ್ಯ, 3 ದಿವಸದಿಂದ ಕಾಣಿಸ್ಲಿಲ್ಲ? ಮೀಟಿಂಗ್ ಅಂತ ಹೊತ್ತಾಗೋಯ್ತು. ಅಂದಂಗ ನಮ್ ಸೆಕ್ರೆಟರಿ ಹೇಳ್ದ, ನಮ್ ಜ್ಯೂರಿಸ್ಟಿಕ್ಷನ್ ಅಲ್ಲಿ 3 ಮಂದಿ ರಶ್ಮಿ ಪ್ರಿಯಾ ಅನ್ನೋರು ಹುಡುಗಿಯರಿದಾರಂತೆ. ನೀವು ಅಂದ್ರೆ ಹೋಗೋಣಪ್ಪ. ನನ್ನ ರಶ್ಮಿ ಸಿಗ್ತಾಳೆ ಅನ್ನೋದಾದ್ರೆ ನಾನು ಮಧ್ಯರಾತ್ರಿ ಬರೋದಕ್ಕೂ ರೆಡಿ. ನೀವ್ ಏನ್ರಿ ಮುಖ ನೋಡ್ತಾ ಇದ್ದೀರಾ? ಹೋಗಿ ರೀಟೈಪ್ ಮಾಡ್ಕೊ ಬನ್ನಿ. ಸುರೇಂದ್ರ, ಹೇಗೂ ಬಂದೆ? ನಾನು ಬೈಕಲ್ಲಿ ಬಂದಿದ್ದೀನಿ ಕಣ. ನಾನು ಬೈಕ್ ಓಡಿಸಿ ಬಹಳ ದಿನ ಆಯ್ತು. ನಾನು ಬೈಕ್ ಓಡಿಸ್ತೀನಿ, ಕೀ ಕೊಡು. ಬಾ ಹೋಗೋಣ. ಡ್ರೈವರ್, ಎಸ್ ಸರ್, ಕಾರ್ ತಗೊಂಡು ಮನೆ ಬಂದ್ಬಿಡು. ಆಯ್ತು ಸರ್. ಹೋಗೋಣ.
ಇದ್ರು. ಆಕ್ಸಿಡೆಂಟಾ? ಎಲ್ಲಿ? ಯಾಕ್ರಿ ಸಾಹೇಬ್ರ, ಏನಾಗಿದ್ರಿ? ನಮ್ DC ಸಾಹೇಬ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಎಲ್ಲಾಗಿದ್ರಿ ಸಾಹೇಬ್ರ? ಬ್ರಿಡ್ಜ್ ರೋಡ್ ನಲ್ಲಿ ಆಸ್ಪತ್ರೆಯಲ್ಲಿದ್ದಾರೆ. ಸಾಹೇಬ್ರ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ಭಗವಂತ, ಹೆಂಗಾದ್ರೂ ಮಾಡಿ ನಮ್ ಸಾಹೇಬ್ರ ಪ್ರಾಣ ಉಳಿಸಪ್ಪ. ನೋಡಮ್ಮ, ಕಿಡ್ನಿಗೆ ಸೀರಿಯಸ್ ಆಗಿ ಇಂಜುರಿ ಆಗಿದೆ. 2 ದಿನದಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡದೆ ಹೋದ್ರೆ ಜೀವಕ್ಕೆ ಅಪಾಯ. ಹಣ ಎಷ್ಟು ಖರ್ಚಾದ್ರೂ ಚಿಂತಿಲ್ಲ ಡಾಕ್ಟ್ರೆ, ನನ್ ಮಗನ್ ಪ್ರಾಣ ಉಳಿಸ್ಕೊಡಿ. ನೋಡಮ್ಮ, ಈಗ ದುಡ್ಡು ಮುಖ್ಯ ಅಲ್ಲ, ಸಮಯಕ್ಕೆ ಸರಿಯಾಗಿ ಕಿಡ್ನಿ ಸಿಗೋದು ಮುಖ್ಯ. ಅರ್ಜೆಂಟಾಗಿ ಕಿಡ್ನಿ ಬೇಕಾಗಿದೆ ಅಂತ ಇವತ್ತೇ ಟಿವಿ ಪೇಪರ್ನಲ್ಲಿ ಅನೌನ್ಸ್ಮೆಂಟ್ ಕೊಟ್ಬಿಡಿ. ನಮಸ್ಕಾರ. ಇದೊಂದು ವಿಶೇಷ ಪ್ರಕಟಣೆ. ಅಪಘಾತಕ್ಕೆ ಈಡಾದ ವ್ಯಕ್ತಿಯೊಬ್ಬರಿಗೆ ತುರ್ತಾಗಿ O ಪಾಸಿಟಿವ್ ರಕ್ತದ ಗುಂಪಿಗೆ ಸೇರಿದವರ ಕಿಡ್ನಿ ಬೇಕಾಗಿದೆ. ದಾನಿಗೆ 1 ಲಕ್ಷದವರೆಗೆ ಆರ್ಥಿಕ ಸಹಾಯ ನೀಡಲಾಗುವುದು. ದಾನಿಗಳು ಸಂಪರ್ಕಿಸಬೇಕಾದ ವಿಳಾಸ: ತುರ್ತು ಚಿಕಿತ್ಸಾ ವಿಭಾಗ, ಡಾಕ್ಟರ್ ಸತೀಶ್ ಬಾಬು, ಸರ್ಕಾರಿ ಆಸ್ಪತ್ರೆ. ಈಗ ನೋವು ಹೇಗಿದೆ ಸುರೇಂದ್ರ? ನನ್ ಬಗ್ಗೆ ವರಿ ಮಾಡ್ಬೇಡಮ್ಮ. ರಾಜ ಆಗಿದ್ದಾನೆ? ಪರವಾಗಿಲ್ಲಪ್ಪ. ಯಾರಾದ್ರೂ ಕಿಡ್ನಿ ಡೋನರ್ ಬಂದ್ರ? ಇಲ್ಲಪ್ಪ. ಯಾರು ಬರ್ಲಿಲ್ವಾ? ಸರಿ ಸರಿ. ಯಾಕ್ರಿ ಸಾಹೇಬ್ರ, ಕಿಡ್ನಿ ಸಿಗ್ಲಿಲ್ಲೇನ್ರಿ ಸಾಹೇಬ್ರ? ಇಲ್ಲ, ಆಗ್ಲೇ ಗಂಟೆ 5 ಆಯ್ತು, ಇನ್ನು ಯಾರು ಬಂದಿಲ್ವಂತೆ. ಅಯ್ಯೋ ಪಾಪ, ಯಂಗ್ ಆಫೀಸರ್, ಚಿಕ್ಕ ವಯಸ್ಸಿನಲ್ಲೇ IAS ಮಾಡ್ಕೊಂಡು ಸ್ಟ್ರಿಕ್ಟ್ ಆಗಿದ್ದವ್ರು, ಬ್ಯಾಚುಲರ್ ಬೇರೆ. ಸರ್, ಸಾಹೇಬ್ರ ಚೇಂಬರ್ನ್ಯಾಗ ಒಂದು ಹುಡುಗಿ ಫೋಟೋ ಇಟ್ಕೊಂಡಿದ್ದಾರ್ರಿ. ಆ ಹುಡುಗಿ ಚಿಕ್ಕ ವಯಸ್ಸಿನಿಂದಲೂ ಇವ್ರನ್ನ ಪ್ರೀತಿ ಮಾಡ್ತಿದ್ಲಂತೆ. ಆ ಹುಡುಗಿಗೋಸ್ಕರ ಈಗ ಇವ್ರು ಹುಡುಕಾಡಕತ್ತಾರ. ಇಬ್ಬರಿಗೂ ಭಾರಿ ಡೀಪುಲವ್ ಐತ್ರಿ ಸಾಹೇಬ್ರ. ಏನಿದ್ದು ಏನ್ ಪ್ರಯೋಜನ? ಅವ್ರ ತಾಯಿ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನಾಳೆ ಒಳಗೆ ಕಿಡ್ನಿ ಡೊನೇಟ್ ಮಾಡೋರು ಸಿಗದೆ ಇದ್ರೆ ನಮ್ ಸಾಹೇಬ್ರ ಪ್ರಾಣನೇ ಹೊರಟೋಗುತ್ತೆ. ಅವ್ರ ದುರಾದೃಷ್ಟಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರು ಯಾರು ಕಿಡ್ನಿ ಡೊನೇಟ್ ಮಾಡೋರೇ ಇಲ್ವೇ? ಅವತ್ತು ನಿನ್ ತಂದೆ ಕಿಡ್ನಿ ಕೊಡೋರಿದ್ರು, ಆದ್ರೆ 1 ಲಕ್ಷ ರೂಪಾಯಿ ಇರ್ಲಿಲ್ಲ. ಇವತ್ತು ರಾಜನಿಗೆ ಲಕ್ಷ ಇದೆ, ಕಿಡ್ನಿ ಕೊಡೋರಿಲ್ಲ. ಅವತ್ತು ತಂದೆನ್ ಕಳ್ಕೊಂಡೆ, ಇವತ್ತು ನಿನ್ ಮೇಲೆ ಪ್ರಾಣ ಇಟ್ಕೊಂಡಿರೋ ಬಾಲ್ಯ ಸ್ನೇಹಿತನ್ ಕಳ್ಕೊತೀಯಾ? ನೀನು ವಿಧವೆನ ಯಾರಾದ್ರೂ ಮದುವೆ ಆಗ್ತಾರಾ? ವಿಧವೆ ಆಸರೆಗೆ ಯಾರು ಬರಲ್ಲ, ಆದ್ರೆ ನೀನ್ ಅವನ ಆಸರೆ ಆಗಬಹುದು. ಎಂತ ಸಂದಿಗ್ಧ ಪರಿಸ್ಥಿತಿಲೂ ನೀನೇ ರಶ್ಮಿ ಅಂತ ಅವನಿಗೆ ಗೊತ್ತಾಗ್ಬಾರ್ದು. ನಿನ್ ಕಿಡ್ನಿ ಕೊಟ್ಟು ಸಾವಿನ ಅಂಚಿನಲ್ಲಿರೋ ರಾಜನ ಉಳಿಸ್ಕೋ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ನಾನು DC ರಾಜವರ್ಧನ್ ಅವ್ರಿಗೆ ಕಿಡ್ನಿ ಕೊಡ್ತೀನಿ. ನಿಮ್ ಬ್ಲಡ್ ಟೆಸ್ಟ್ ಮಾಡಬೇಕು. ಆಗಿದೆ ಸರ್, O ಪಾಸಿಟಿವ್. ಹೌದಾ? ಎಸ್ ಡಾಕ್ಟರ್. ಸಿಸ್ಟರ್, DC ಕಡೆಯವ್ರು ಯಾರಿದ್ದಾರೆ ಕರಿತೀರಾ? ಓಕೆ ಸರ್. ಸಿಸ್ಟರ್, 1 ನಿಮಿಷ. ಡಾಕ್ಟರ್, ದಯವಿಟ್ಟು ಅವ್ರ ಕಡೆಯವ್ರು ಯಾರು ಕರಿಬೇಡಿ. ಮತ್ತೆ ಅವ್ರು ಕಿಡ್ನಿ ಕೊಡ್ತೀನಿ ಅಂದ್ರಲ್ಲ? ನಾನು ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಸಿಸ್ಟರ್, 1 ನಿಮಿಷ ಹೊರಗಡೆ ಹೋಗ್ತೀರಾ? ಎಸ್ ಸರ್. ಓಕೆ, ಏನ್ ಹೇಳಿ ಮೇಡಮ್? ಡಾಕ್ಟರ್, ನಾನು ಕಿಡ್ನಿ ಕೊಡ್ತಿದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ನೀವು ಈ ವಿಷಯನ ಸೀಕ್ರೆಟ್ ಆಗಿ ಇಟ್ಟಿರ್ಬೇಕು. ಏನೇ ಆಗ್ಲಿ ನನ್ ರಾಜ ಬದುಕಬೇಕು. ಬಟ್ ಅನ್ನೋನ್ ಆಗಿ ಏನು ಮಾಡಕ್ಕಾಗಲ್ಲ. ಯಾಕೆ ಏನು ಅಂತ ಗೊತ್ತಾಗಿದ್ರೆ ಯಾವ ರೀತಿ ಸ್ಟೆಪ್ ತಗೊಳ್ಳೋದು? ಹೇಳ್ತೀನಿ ಡಾಕ್ಟರ್, ಆದ್ರೆ ನೀವು ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡ್ಬೇಕು. ಓಕೆ, ನಾನು ಪ್ರಾಮಿಸ್ ಮಾಡ್ತೀನಿ. ಹೇಳಿ. ಡಾಕ್ಟರ್, ರಾಜವರ್ಧನ್ ನನಗೆ ತುಂಬಾ ಬೇಕಾದವರು. ಅವ್ರು ನನ್ನ ತುಂಬಾ ಪ್ರೀತಿಸ್ತಾರೆ. ನಾನು ಅವ್ರಿಗೆ ಕೊಟ್ಟಿದ್ದು ಒಂದೇ ಒಂದು ಚಿನ್ನದ ಸರ, ಅದರಿಂದಲೇ ತಮ್ಮ ಭವಿಷ್ಯ ರೂಪುಗೊಂಡಿದೆ ಅನ್ನೋ ನಿಯತ್ತಿಟ್ಕೊಂಡಿದ್ದಾರೆ. ನನ್ನ ರಕ್ತದ ಕಣಕಣದಲ್ಲೂ ಅವರೇ ತುಂಬಿಕೊಂಡಿದ್ದಾರೆ. ಅವ್ರನ್ನ ಕಳ್ಕೊಂಡ್ರೆ ನನ್ನನ್ನು ನಾನೇ ಕಳ್ಕೊಂಡ ಹಾಗೆ. ನಿಮ್ಮ ತಂದೆನೂ ಕಿಡ್ನಿ ಫೇಲ್ಯೂರ್ ಆಗಿ ತೀರ್ಕೊಂಡ್ಬಿಟ್ಟು ಅವ್ರನ್ನಂತೂ ನನ್ನ ಕೈಯಿಂದ ಉಳಿಸ್ಕೊಳಕ್ಕಾಗ್ಲಿಲ್ಲ. ಈಗ ಈ ಬಾಲ್ಯ ಸ್ನೇಹಿತನಾದ್ರೂ ಉಳಿಸ್ಕೊಳ್ಳೋಣ ಅಂತ. ಡಾಕ್ಟರ್, ಇನ್ನೊಂದು ಕಂಡೀಷನ್. ಈ ಹಣ ನನಗೆ ಬೇಕಿಲ್ಲ. ಅಕಸ್ಮಾತ್ ಆಪರೇಷನ್ ನಾನು ಸತ್ರೆ 1 ಲಕ್ಷನ ನನ್ನ ತಂಗಿ ತಮ್ಮನಿಗೆ ತಲುಪಿಸ್ಬೇಕು.
ನೀನು ಮಾಡ್ಬೇಕಾಗಿರೋ ಉಪಕಾರ. ನೋಡಿಮ್ಮ, ಕಿಡ್ನಿ ಡೊನೇಟ್ ಮಾಡಕ್ಕೊಬ್ರು ಬಂದಿದ್ದಾರೆ. ಹೌದಾ ಡಾಕ್ಟ್ರೆ? ಎಲ್ಲಿ ಅವರು? ಅವ್ರ ಕಾಲು ಬಿದ್ದು ನನ್ನ ಮಗನ ಪ್ರಾಣ ಉಳಿಸಿ ಅಂತ ಕೇಳ್ಕೊತೀನಿ. ಅವ್ರಿಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ. ನೋಡಿಮ್ಮ, ಅವರು ಹಣ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಅಕಸ್ಮಾತ್ ಅವ್ರು ಸತ್ರೆ ಆ ಹಣನ ತನ್ನ ತಮ್ಮ ತಂಗಿ ಕೊಡಿ ಅಂತ ಹೇಳಿದ್ದಾರೆ. ಅದರಲ್ಲೂ ಅವ್ರು ಸೋಷಿಯಲ್ ವರ್ಕರ್, ಅವ್ರು ಯಾರನ್ನು ನೋಡಲ್ವಂತೆ. ಈ ಕಿಡ್ನಿ ಕೊಡೋ ವಿಷಯನ ಸೀಕ್ರೆಟ್ ಆಗಿಡೋದಾದ್ರೆ ಮಾತ್ರ ಕಿಡ್ನಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಆಗ್ಲಿ ಅಂತ ನಾನು ಪ್ರಾಮಿಸ್ ಮಾಡಿದ್ದೀನಿ. ನೀವು ಕೂಡ ಆ ಪ್ರಾಮಿಸನ್ನ ಉಳಿಸ್ತೀರಾ ತಾನೆ? ಆಯ್ತು ಡಾಕ್ಟ್ರೆ, ಏನಾದ್ರಾಗ್ಲಿ ನನ್ನ ಮಗನ ಪ್ರಾಣ ಉಳಿಸ್ಕೊಡಿ. ಅವ್ರ ಉಪಕಾರನ ಈ ಜನ್ಮ ಇರೋವರೆಗೂ ನಾ ಮರೆಯೋದಿಲ್ಲ. ಓಕೆ, ಈ ಕೇಸ್ ಶೀಟ್ಗೆ ಸೈನ್ ಮಾಡಿ.